ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಮಗ, ಇತಿಹಾಸ ಮರ್ಡರ್ ಆಗಿದ್ಯೋ? ಯಾವಾಗ? ಹೇಗಾಯ್ತು? ಎಲ್ಲಿ? ಸರ್, ನಾನು ಮಹೇಶ್ ಮಾತಾಡ್ತಿರೋದು. ಸರ್, ಇದೊಂದು ಸಲ ಎಕ್ಸ್ಕ್ಯೂಸ್ ಕೊಡಿ ಸರ್. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಲ್ಲ ಸರ್. ಏನಾದರೂ ಮಾಡಿ ಸಸ್ಪೆಂಡ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸಿ ಸರ್. ಓಕೆ ಸರ್, ಶೋರ್ ಸರ್. ಜೈ ಹಿಂದ್ ಸರ್. ಸರ್, ನೀವೇನಾದರೂ ನೋಡ್ತೀರಾ ಅಥವಾ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸೋದಾ? ಇಲ್ಲ ರೀ, ಕ್ಲಿಯರ್ ಮಾಡಿ. ಸರಿ ಸರ್, ನಡ್ರಿ, ಬಾಡಿ ಕ್ಲಿಯರ್ ಮಾಡಿ. ಸರ್, ಆರ್ಡ್ರು ಒಂದು ಕ್ವಾಟ್ರು, ಒಂದು ವಾಟ್ರ್ ಬಾಟ್ಲು, ಒಂದು ಹಾಫ್ ಬಾಯ್ಲು, ಒಂದು ಹಾಫ್ ಕಲ್ಮಿ ಕೊಟ್ಬಿಡಿ. ಸರಿ ಸರ್. ಹೇ ಗುರು, ಬಾಯ್ಲಿ. ಹಾಂ ಸರ್. ಎಷ್ಟಾಯಿತು? 560 ಸರ್. ಸರಿ, ಈಗಲೇ ಪೇ ಮಾಡ್ತೀನಿ. ಸ್ಕ್ಯಾನರ್ ತಂದ್ಬಿಡು ಹೋಗು. ಸರಿ ಸರ್. ಕುಡ್ದ ಮೇಲೆ ನೆನಪಿರಲ್ಲ. ಸರಿ ಸರ್. ಒಂದು ಹಾಫ್ ಬಾಯ್ಲ್ ಹೇಳೋ. ಸರ್, ಟಿಪ್ಸ್ ಬೇಕಾ ಸರ್? ಅದು 600 ಮಾಡಿದ್ದೀನಿ. 40 ನೀನು ಇಟ್ಕೊ ಟಿಪ್ಸು. ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್. ಸರ್, ಸರ್, ಇನ್ಫಾರ್ಮೇಶನ್ ಪಕ್ಕ. ಹ್ಯಾಕರ್ ಇಲ್ಲೇ ಇದ್ದಾನೆ. ಸರ್, ನೀವೇನಿಲ್ಲ? ಇಲ್ಲಿ ಎಣ್ಣೆ ಚೆನ್ನಾಗಿ ಸಿಗುತ್ತೆ ಅಂದರು, ಅದಕ್ಕೆ ಬಂದಿದ್ದೀವಿ. ಸರಿ ಸರ್, ಕೂತ್ಕೊಳ್ಳಿ.
ಲೇ ಏನಂದೆ ಲೈ? ಒಳ್ಳೆ ಕತೆ ಆಯ್ತಲ್ಲ ನಿಂದೆ ಲವ್. ಸಾಕ್ ಬಾರ ಮನೆಗೆ ಹೋಗೋಣ. ಎಷ್ಟಾಯ್ತು? ಮಗ ನಾನು ಕೊಡ್ತೀನಿ. 2000 ಆಯ್ತು. ಹೌದಾ? ಕ್ಯಾಶ್ ತೆಗಿತೀನಿ. ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಪ್ರತಿ ಸತಿ ನೀನೆ ವರ್ಷ ನಿಂಗೆ ಕೊಟ್ಟಿದ್ದೆ ನಾನು ಕೊಡ್ತೀನಿ. ಇರಮ್ಮ ನಾನು ಕಾರ್ಡ್ ಉಳಿಸ್ತೀನಿ. ಸರ್ ಯಾರೋ ಒಬ್ರು ಕೊಡಿ ಸರ್, ಟೈಮ್ ಆಯ್ತು. ಪ್ರತಿ ಸತಿ ನೀನೆ ಕೊಡ್ಬೇಕ? ನಾನು ಕೊಡ್ಬಾರ್ದ? ಈ ಸಲ ನಾನು ಕೊಡ್ತೀನಿ, ನೆಕ್ಸ್ಟ್ ಟೈಮ್ ನೀನು ಕೊಡ. ಹೋಗ್ಲಿ ಬಿಡಪ್ಪ, ನೀನೆ ಕೊಡು ಕ್ಯಾಶ್. ಆಚೆ ಬಿಡ ಕೊಡಿಸ್ತೀನಿ ಬಾ ನಿನ್ಗೆ. ಎಷ್ಟಾಗಿದೆ ಕಲೆಕ್ಷನ್ನು? How did you bust this hacking case? ಸರ್, ಸಿಟಿ ಸೌತ್ ಝೋನ್ ಅಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ಓನರ್ಸ್ ಮೊಬೈಲ್ ನಂಬರ್ನ ಪೀಕ್ ಅವರ್ಸ್ ಅಲ್ಲಿ ಟ್ರ್ಯಾಪ್ ಮಾಡ್ತಿದ್ವಿ. ಓಕೆ. ಹ್ಯಾಕರ್ ಮುಂಚೆನೆ ಹೋಗಿ ಬಾರಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡ್ತಿದ್ದ. ಅದ್ರ ಮುಖಾಂತರ ಓನರ್ ಮೊಬೈಲ್ನ ಕಂಟ್ರೋಲ್ ತಗೋತಿದ್ದ. ಅದರಿಂದ ಮೊಬೈಲ್ಗೆ ಏನೇ ನೋಟಿಫಿಕೇಶನ್ ಬಂದ್ರು ಅದು ಇವನಿಗೆ ಸಿಗ್ತಾ ಇತ್ತು. ಅಲ್ಲಿಂದ 1 hour ಓನರ್ ಅಕೌಂಟ್ ಇವನ್ ಕಂಟ್ರೋಲ್ನಲ್ಲಿ ಇರ್ತಿತ್ತು. ಆಗ ಯಾವುದೇ ಪೇಮೆಂಟ್ ಆದ್ರೂ ಅದು ಹ್ಯಾಕರ್ ಅಕೌಂಟ್ ಬರ್ತಾ ಇತ್ತು. ಅವನು ಯಾವ ಬಾರಲ್ಲಿ ಹ್ಯಾಕ್ ಮಾಡ್ತಿದ್ನೋ ಅದೇ ಟವರ್ ಲೊಕೇಶನ್ ಅಲ್ಲಿ ಹ್ಯಾಕರ್ ಲೊಕೇಶನ್ ಫೈಂಡ್ ಆಗಿದ್ರಿಂದ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಕ್ತು ಸರ್. ವೆರಿ ಇನ್ಕ್ವಿಸಿಟಿವ್ ವಿಜಯ್, ವೆರಿ ಗುಡ್. ಸರ್, ಅಪಾರ್ಟ್ಮೆಂಟ್ ಕೇಸಲ್ಲಿ ಎವಿಡೆನ್ಸ್ ಕಂಪ್ಲೀಟ್ ಆಗಿ ತಗೊಂಡೇ ಇಲ್ವಲ್ಲ ಸರ್? ನಡೀರಿ ಹೋಗೋಣ. ಓ ಕಾಶಿ ಸರ್, ಕ್ಯಾಬಿನಿಗೆ ಬನ್ನಿ. ಸರ್ ಎಸ್ ಸರ್. ಸರ್ ಸಾಹೇಬ್ರು ಕರಿತಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಯಾಕೆ ಸರ್ ಒಂದ್ ಕೇಸ್ನು ಸರಿಯಾಗಿ ಹ್ಯಾಂಡಲ್ ಮಾಡಲ್ವಲ್ರಿ ನೀವು? ಯಾವ್ದು ಹೇಳ್ತಿದ್ದೀರಾ ಸರ್? ಓ, ಅದು ಅಪಾರ್ಟ್ಮೆಂಟ್ ಕೇಸ್ ಹೇಳ್ತಿದ್ದೀರಾ ಸರ್? ನಿಮ್ ಹೆಂಡ್ತಿದು, ತಮ್ಮಂದು, ನಿಮ್ ಸೋದರ ಮಾವನ್ ಮಗಂದು, ಇಲ್ಲ ಪೊಲಿಟಿಷಿಯನ್ಸು, ಸೆಲೆಬ್ರಿಟೀಸು ಮೇಲಿಂದ ಪ್ರೆಷರ್ ಕೊಟ್ಟಿದ್ರೆ ಸರಿಯಾಗಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಿದ್ರಿ ತಾನೆ? ಈ ಕೇಸಲ್ಲಿ ಯಾಕೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ಲಿಲ್ಲ ನೀವು? ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ಇಲ್ಲ ರೀ, ನನ್ಗೆ ಮೇಲಿಂದ ಮೇಲೆ ಪ್ರೆಷರ್ ಬರ್ತಾನೆ ಇದೆ. ನಿಮ್ಗೆ ಸಸ್ಪೆಂಡ್ ಆರ್ಡರ್ ಇಶ್ಯೂ ಆಗಿದೆ, ನೀವಿನ್ ಹೊಡ್ಬೋದು ಸರ್. ಈ ಕೇಸನ್ನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓಕೆ ಸರ್. ರೀ ಕಾಶಿ ಸರ್, ಇಲ್ಲೇ ಇರಿ ನೀವು. ಸರಿ ಸರ್. ಕ್ರೈಮ್ ಸೀನಾ? ಹೌದು ಸರ್. ಸರ್, ಇದು ಕೇಸ್ ಬಗ್ಗೆ ಡೀಟೇಲ್ಸು ಮತ್ತೆ ಸಸ್ಪೆಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಈ ಫೈಲಲ್ಲಿದೆ ಸರ್. ಇತಿಹಾಸ ಇಲ್ಲಿಗೆ ಇತಿಹಾಸ ಮುಕ್ತಾಯ ಏನಿಲ್ಲ ಸರ್. ಕೊಲೆ ನಡೆದಿದ್ದು ಸೋಮವಾರ ಸುಮಾರು 3:03 ಹೌದು ಸರ್. 5 ಕಡೆ ಚಾಕುವಿನಿಂದ ಇರಿದ ಮಾರ್ಕ್ಸ್ ಇದೆ. 3 ಪಾರ್ಷಿಯಲ್ ಸ್ಟ್ಯಾಬ್ಸ್, 2 ಫೇಟಲ್ ಸ್ಟ್ಯಾಬ್ಸ್ ಆಗಿದೆ. ಸರ್, ಇದು ಪ್ಯಾಂಟ್ ಬೇರೆ ವೆಟ್ಟಾಗಿದೆ ನೋಡಿ ಸರ್. ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಅಸೈಲೆಂಟ್. ಮರ್ಡರರ್ ನೈಫ್
ಕತ್ತಿಸಿಗಿ ಸಾಯಿಸಿದ್ದಾರೆ. ರೋಪ್ ಆರ್ ಫ್ಲಾಟ್ ಫ್ಲೆಕ್ಸಿಬಲ್ ಟೂಲ್ ಟು ಸ್ಟ್ರ್ಯಾಂಗಲ್. ಕತ್ತಿಸಿಗಿದ್ದಾರೆ, ಹಾಗೆ ಚಾಕುನು ಹಾಕಿದ್ದಾರೆ. ಓಹೋಹೋ, ಸಾಮಾನ್ಯ ಅಲ್ಲ ಸರ್, ಇದು ಡಬಲ್ ಅಟೆಂಪ್ಟು. Murder weapon missing from the crime scene. Yes, sir. Victim's phone found near the dead body. Data retrieve ಆಯ್ತಾ? ಸರ್, ಅದು ಲ್ಯಾಬಲ್ಲಿ ವಿಚಾರಿಸಬೇಕು. ವಿಚಾರಿಸಿ. ಹಾಂ, ಸರಿ ಸರ್. No other forensic evidence found. ಇದು ಇತಿಹಾಸ್ ಕಾಲ್ ಡೀಟೇಲ್ಸ್ ತೆಗೆಸಿದಾಗ ಸಿಕ್ಕಿದ ನಂಬರ್ಸು ಸರ್. ಅದರಲ್ಲಿ ಪ್ರೈಮರಿ ಸಸ್ಪೆಕ್ಟ್ಸ್ನ ಮಾರ್ಕ್ ಮಾಡಿದ್ದೀವಿ ಸರ್. ಆದರೆ ಕೊಲೆ ಆಗಕ್ಕೆ ಅರ್ಧ ಗಂಟೆ ಮುಂಚೆ ಒಂದು ಪಬ್ಲಿಕ್ ಫೋನಿಂದ ಫೋನ್ ಬಂದಿದೆ ಸರ್. ಏನು? ಈ ಜಮಾನದಲ್ಲೂ ಪಬ್ಲಿಕ್ ಫೋನ್ ಯೂಸ್ ಮಾಡಿದ ನೋಡಿ ಸರ್ ಅವನು. ಆ ಫೋನು ಯಾವುದೋ ಅಂಗಡಿಗೆ ಸೇರಿತ್ತು, ಆದರೆ 2-3 ವಾರದಿಂದ ಅಂಗಡಿ ಕ್ಲೋಸ್ ಇದೆ ಸರ್. ಆ ವಿಕ್ಟಿಮ್ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಅದೇ ಸರ್, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಂತೆ. ಬ್ಯಾಂಕ್? ಸರ್, ಅವ್ರ ಕೊಲಿಗೊಬ್ಬನ ಬರ ಹೇಳಿದ್ದೀನಿ, ಕರೆಸ್ಲಾ ಸರ್? ಕರೆಸಿ. ಸರಿ ಸರ್. ಹಂಗೆ ಒಂದು ಟೀ ಹೇಳ್ರಿ. ಹಾಂ, ಸರಿ ಸರ್. ಸರ್, ಇತಿಹಾಸ ಹೇಗ್ರಿ ಪರಿಚಯ ನಿಮಗೆ? ಸರ್, ನಂಗೆ ಇತಿಹಾಸ ತುಂಬಾನೇ ಪರಿಚಯ. ಎಲ್ಲಿರೋದು ನಿಮ್ಮನೆ? ಸರ್, ಅದೇ ಇಲ್ಲೇ ರಾಜಾಜಿನಗರ ಸುರಭಿ ಬಾರ್ ಇದೆಯಲ್ಲ, ಅದ್ರ ಹಿಂದೆನೇ ಸರ್ ಇರೋದು. ಎಲ್ಲಿ ಕೆಲಸ ಮಾಡೋದು ನೀವು? ಸರ್, ಬ್ಯಾಂಕಲ್ಲಿ. ಹೇಳಿ ಸರ್, ನಿಮಗೆ ಲೋನ್ ಏನಾದರೂ ಬೇಕು ಅಂದರೆ ಅರೇಂಜ್ ಮಾಡಿಕೊಡಿಸ್ತೀನಿ. ಯಾವ ಬ್ಯಾಂಕು? ಸುರಕ್ಷಾ ಬ್ಯಾಂಕ್ ಸರ್. ಎಲ್ಲಿ ನಿಮ್ಮ ಆಫೀಸ್ ಇರೋದು? ಆಫೀಸ್ ಅಲ್ಲ ಸರ್, ಅದು ಬ್ಯಾಂಕ್. ಅದೇ ರೀ, ಎಲ್ಲಿರೋದು? ಸರ್, ಅದೇ ಇಲ್ಲೇ ರೆಸಿಡೆನ್ಸಿ ರೋಡಲ್ಲಿ ಬೇವಜ್ ಬಾರ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ. ಕುಡುಕ್ ನನ್ನ ಮಗಂತ. ಇತಿಹಾಸ ನಿಮಗೆ ಹೇಗೆ ಪರಿಚಯ ಹೇಳ್ರಿ? ಸರ್, ನಂಗೆ ಇತಿಹಾಸ ತುಂಬಾನೇ ಚೆನ್ನಾಗಿ ಗೊತ್ತು, ಆದರೆ ಅವನಿಗೆ ಯಾಕೆ ಈ ಥರ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾರು ಮಾಡಿದ್ರೋ ಏನೋ, ತುಂಬ ಒಳ್ಳೆಯವ್ರು ಸರ್. ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾ ಇದ್ರು. ಏಯ್, ಅವ್ನು ಒಳ್ಳೆಯವನೋ ಅಲ್ವೋ ನಾವು ಹೇಳ್ತೀವಿ, ನೀನ್ ವಿಷಯ ಹೇಳು ಫಸ್ಟು. ಸರ್, ಅವನಿಗೆ ದುಡ್ಡಂದ್ರೆ ಆಸೆ, ಮತ್ತೆ ಹುಡುಗಿರಂದ್ರೆ ತುಂಬಾನೇ. ಯಾವ ಥರ? ಸರ್, ನಾವು ಬ್ಯಾಂಕಲ್ಲಿ ಒಂದು ಕೌಂಟ್ರಿಂದ ಇನ್ನೊಂದು ಕೌಂಟ್ರಿಗೆ ಫೈಲ್ ಮೂವ್ ಮಾಡೋ ಥರ 3 ತಿಂಗಳಿಗೊಂದ್ಸಲಿ ಹುಡುಗಿನ ಚೇಂಜ್ ಮಾಡ್ತಿದ್ದ. ಅದೊಂಥರ ಟ್ಯಾಲೆಂಟ್ ಸರ್. ಸರ್, ನಂಬರ್ ಪ್ಲೀಸ್. 97, 97, 36, 28, 34. Sir, your stare is not fair. But you are so fair. Sir, your card. Thank you. ಅಲ್ಲ ಗುರು, ಎಲ್ಲ ಹುಡುಗಿರನ್ನು ಪಟಾಯಿಸ್ಕೊಂತೀಯಲ್ಲ, ಅದೆಂಗ್ ಗುರು? ಮುನ್ಸ್ವಾಮಿ, ಈ ಹುಡುಗಿರ್ ಮನ್ಸಿನಲ್ಲಿ ಪ್ರೀತಿ ಹುಟ್ಟೋದು ಒಂಥರ ಗಿಡದಲ್ಲಿ ಹೂ ಬಿಡೋ ಥರ. ಕೆಲವೊಂದು ಒಂದೊಂದು ದಿನಕ್ಕೆ ಹೂ ಬಿಡುತ್ತೆ, ಇನ್ ಕೆಲವು ಒಂದೊಂದು ವಾರಕ್ಕೊಂದ್ಸಲಿ ಹೂ ಬಿಡುತ್ತೆ, ಇನ್ ತುಂಬಾ ಸ್ಟ್ರಾಂಗ್ ಇರೋದು ಈ ವರ್ಷಕ್ಕೊಂದ್ಸಲಿ ಹೂ ಬಿಡುತ್ತೆ. ಒಟ್ನಲ್ಲಿ ಗಿಡದಲ್ಲಿ ಹೂ ಬಿಡ್ಲೇಬೇಕು, ಹುಡುಗಿರ್ ಮನ್ಸಿನಲ್ಲಿ ಪ್ರೀತಿ ಹುಟ್ಲೇಬೇಕು. ಹೀಗೆ ಸದ್ಯಕ್ಕೆ ಒಂದು ಗಿಡದಲ್ಲಿ ಹೂ ಬಿಡಂಗಿದೆ. ನೀನಿನ್ನ ಸರಿ ಗುರು. ಇತಿಹಾಸನ ಕೊನೆ ಬರೀ ಯಾವಾಗ ನೋಡಿದ್ದು? ಕಸ್ಟಮರ್ದು ಫೈಲ್ ಇಸ್ಕೊಂಬರಕ್ಕೆ ಹೋದಾಗ ಒಂದು ಹುಡುಗಿ ಜೊತೆ ಇದ್ದ ಸರ್.
ಎಲ್ಲ ಸರಿಯಾಗಿದೆ, ಹುಷಾರು. ಸರಿ ಗುರು. ಅದೇ ಸರ್ ಲಾಸ್ಟ್ ಮೀಟ್ ಆಗಿದ್ದು. ಇತಿಹಾಸ ಕೊಲೆ ಆದಾಗ ಎಲ್ಲಿದ್ದೆ ಸರ್? ಅದು ಹಲೋ ಮಗ, ಇತಿಹಾಸ ಮರ್ಡರ್ ಆಗಿದ್ಯೋ? ಎಲ್ಲಿ? ಮಿಂಚು ಅಪಾರ್ಟ್ಮೆಂಟ್ ಅಲ್ಲಿ. ಹೇಯ್, ಒಂದು ಕ್ವಾರ್ಟ್ರು. ಸ್ಕ್ರಿಪ್ಟ್ ಚೆನ್ನಾಗಿ ಬರ್ಕೊಂಬಂದಿದ್ಯಾ? ಇರೋದನ್ನ ಹೇಳು ಅಂತಂದ್ರೆ ಇಲ್ದಿರೋದನ್ನೆಲ್ಲ ಎಡಿಟ್ ಮಾಡ್ಕೊಂಬಂದು ಹೇಳ್ತಿದ್ಯಾ? ಕಾಶಿ ಸರ್, ವಿಚಾರಿಸ್ಕೊಳ್ರಿ ಇವನ್ನ. ಏಯ್, ಅದೇನ್ ಸರಿಯಾಗಿ ಹೇಳು ಮತ್ತೆ. ಆದಿತ್ಯ ಕೊಲ್ಲಾಪುರ್. ಆದಿತ್ಯ? ಇವ್ರ ಹತ್ರ ಇತಿಹಾಸ ಕಸ್ಟಮರ್ಸ್ಗೆ ಡೌನ್ ಪೇಮೆಂಟ್ ಅರೇಂಜ್ ಮಾಡಿಸ್ತಿದ್ದ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಭಯ ಆಗೋದು ಸರ್. ಅದೇಗ ಅವ್ರ ಜೊತೆ ಡೀಲ್ ಮಾಡ್ತಿದ್ದ ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್. ಅವರಿಬ್ಬರ ಮಧ್ಯೆ ಏನಾದ್ರೂ ಸರಿ, ನೀನು ಹೊರಡು. ಹಾ ಸರ್, ಇತಿಹಾಸದ ಕಾಲ್ ಡೀಟೇಲ್ಸ್ ತೆಗೆಸಿದಾಗ ಒಂದು ಹುಡುಗಿ ನಂಬರ್ ಸಿಕ್ಕಿದೆ. ಅದರಲ್ಲಿ ಇವರಿಬ್ರದ್ದು ತುಂಬಾ ಕಾಲ್ ಎಕ್ಸ್ಚೇಂಜ್ ಆಗಿದೆ ಇತ್ತೀಚೆಗೆ. ಆ ಹುಡುಗಿನ ಕರ್ಸಿದೀವಿ, ಬರಕೇಳ? ಒಂದ್ ತಿಂಗಳಿಂದ ಗಣಪತಿ ರಥ ಜೋರು ಅನ್ಸುತ್ತೆ. ಇಲ್ವಲ್ಲ, ಯಾಕೆ? ಅಲ್ಲ, ಡಿಪಿಎಲ್ ಬರೀ ಗಣಪತಿ ಫೋಟೋನೇ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಕೇಳ್ದೆ. ಸರಿ, ಆಮೇಲೆ ಹಾಕ್ತೇನೆ. ಯಾವ್ದಾದ್ರು ಒಂದು ಮುದ್ದಾಗಿರೋ ಫೋಟೋ ಹಾಕ್ಬಾರ್ದಾ? ಏ ಹೋಗೋ. ಕೊನೆ ಬಾರಿ ಯಾವಾಗ ನೋಡಿದ್ದು? ಯಾರ್ ನಿನ್ ಜೊತೆ ಇರೋದು? ಹಾಯ್. ಏಯ್, ಕಾರ್ ಪುಲಿಂಗ್ ಯಾ? Don't ever call me again. Yeah, okay, fine. You can call me tomorrow, okay? ಸರ್, ಅದೇ ಲಾಸ್ಟು. ಮತ್ತೆ ನಾನು ಇತಿಹಾಸನ ಮೀಟ್ ಮಾಡಿಲ್ಲ. ಕಾಶಿ, ಆ ಲಾಡ್ಜಲ್ಲಿ ಇದ್ಲಲ್ಲ ಆ ಹುಡ್ಗಿ? ಅದೇ ಕಾವ್ಯ. ಲಾವ್ಯ. ಆ ಲಾವ್ಯ ಏನಾದ್ಲು? ಸರ್, ಅದು ಮಹೇಶ್ ಸರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಆ ಹುಡುಗಿ ಮಿಸ್ಸಿಂಗು ಸರ್. ಮಹೇಶ್ ಸರ್ ಬೇರೆ ನೆಗ್ಲೆಕ್ಟ್ ಮಾಡ್ಬಿಟ್ರು. ಆಮೇಲೆ ಏನಾಯ್ತೋ ಗೊತ್ತಾಗ್ಲಿಲ್ಲ ಸರ್. ಸರ್ ಹೇಳಿ. ಎಲ್ರಿ ಮ್ಯಾನೇಜರು? ಸರ್, ಅವರು ಲೀವಲ್ಲಿದ್ದಾರೆ. ಲೀವಲ್ಲಿದ್ದಾರಾ? ಹಾಂ ಸರ್. ಸರ್, ಅವರು ಲೀವಲ್ಲಿದ್ದಾರಂತೆ. ನಡೀರಿ ಕಾಶಿ, ಆ ಕ್ರೈಮ್ ಸೀನ ನೋಡ್ಕೊಂಡ್ ಬರೋಣ. ಸರಿ ಸರ್. ಹೋಗ್ಲಿ, ಅದೇನಂತ ನೋಡ್ಬಿಡಿ ಕಾಶಿ. ಅಯ್ಯೋ, ನನ್ನ ಹೆಂಡ್ತಿ ಸರ್, ಪ್ರವಚನಕ್ಕೆ ಹೋಗ್ಬೇಕಂತ ಇವಳ ಜೊತೆಗೆ ನಾನು. ಗಂಡನ ಮಾತು ಹೆಂಡ್ತಿ ಕೇಳಲ್ಲ, ಹೆಂಡ್ತಿ ಮಾತು ಗಂಡ ಕೇಳಲ್ಲ. ಆದರೂ ನಮ್ಮ ಜನ ಪ್ರವಚನಕ್ಕೆ ಹೋಗ್ತಾರೆ. ಇನ್ನು ಅವ್ರು ಹೇಳೋದನ್ನೇನು ಕೇಳ್ತಾರೆ? ಕೇಳಿದ್ರೆ ಎಲ್ಲ ಅರ್ಥ ಆಗಬೇಕು. ಸರ್, ಇಲ್ಲೇ 3rd ಫ್ಲೋರು ಸರ್. ಹಂಗೆ ಈ ಕ್ರೈಮ್ ಸೀನ್ ಪಕ್ಕದ ಫ್ಲಾಟ್ ಅವ್ರು ಇದಾರಲ್ಲ, ಅವ್ರಿಗೆ ಅಂತ ಇತಿಹಾಸ ಲಾಸ್ಟ್ ಫ್ಲಾಟ್ ಕೊಡ್ಸಿದ್ದು. ಅವ್ರನ್ನ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗುತ್ತಲ್ವ ಸರ್?
ಸರ್ ಬನ್ನಿ ಸರ್. ನೀವಲ್ಲೇ ಇರಿ. ಸರಿ ಸರ್. ನೈಸ್ ಹೌಸ್. ಓನ್ ಹೌಸಾ? ಇಲ್ಲ ಸರ್, ಲೋನ್ ಹೌಸ್. ಲೋನ್ನಲ್ಲಿ ತಗೊಂಡಿದ್ದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಯೂ ಲೋನೇ ಅಲ್ವಾ ಸರ್? ಇತಿಹಾಸ ಹೇಗೆ ಪರಿಚಯ ನಿಮಗೆ? ಸರ್, ಈ ಮನೆ ಕೊಡ್ಸಿದ್ದು ಅವರೇ. ಲೋನ್ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ರೆಡಿ ಮಾಡಿದ್ದು. ಎಲ್ಲಿ ಕೆಲಸ ಮಾಡೋದು ನೀವು? ಇಲ್ಲೇ ಟ್ವಿನ್ ಟವರ್ ಹತ್ರ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ನನ್ನ ವೈಫ್ ಅಪೇಕ್ಷಾ. ಸಾಫ್ಟ್ವೇರ್ ಜಾಬಾ? ಹಾಂ ಸರ್, ಮೊದಲು ಕೆಲಸ ಮಾಡ್ತಾ ಇದ್ರು, ಇವಾಗ ಹೌಸ್ ವೈಫ್. ಇಲ್ಲೇ ಬ್ಲೈಂಡ್ ಆರ್ಫನೇಜ್ಗೆ ಹೋಗಿದ್ದಾಳೆ. ಇತಿಹಾಸ ಮೊದಲಿಂದನೂ ಪರಿಚಯನಾ ನಿಮಗೆ? ಇಲ್ಲ ಸರ್, ಈ ಮನೆ ತಗೊಬೇಕಾದ್ರೆ ಒಬ್ಬ ಬ್ರೋಕರಿಂದ ಪರಿಚಯ ಆಗಿದ್ದು. ನಾನು ಇಲ್ಲೆಲ್ಲ ಅರೇಂಜ್ ಮಾಡ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ. ಬಾಯ್ ಲವ್ಯ. ಬಾಯ್. ನಮ್ಮ ಬಾಸ್ ಇತಿಹಾಸ್. ಹಾಯ್ ಆದರ್ಶ್ ಅಂತ. ಇತಿಹಾಸ್. ಮುನ್ಸ್ವಾಮಿ ಎಲ್ಲ ಎಲ್ಲ ತೋರಿಸಿಲ್ಲ ತೋರ್ಸಿದ್ದೀನಿ. ಸರ್, ಏನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಮುನಿಸ್ವಾಮಿ ಅವರೆಲ್ಲ ಹೇಳಿದ್ದಾರೆ ಆದಷ್ಟು ಕಡಿಮೆ ಇಂಟ್ರೆಸ್ಟ್ಗೆ ನಾನು ಮಾಡಿಸ್ಕೊಡ್ತೀನಿ. ಬಾಲ್ಕನಿ ತೋರಿಸಿದ್ರಾ? ಸರ್ ಬನ್ನಿ. ಆ ವ್ಯೂ ಆಕ್ಚುಲಿ ಬಾಲ್ಕನಿಯಿಂದ ತುಂಬಾನೇ. ಡೇವಿಡ್ ಆಫ್ ಕೂಲ್ ವಾಟರ್. ನಮ್ಮ ಫ್ರೆಂಡ್ ಒಬ್ರು US ಇಂದ ಬರ್ತಿದ್ದಾರೆ, ನಿಮ್ಗೂ ತೋರಿಸ್ಕೊಡ್ತೀನಿ, ಓಕೆನಾ? ಕೊಲೆ ನಡೆದಾಗ ನೀವೇನಾದ್ರೂ ಮನೇಲೇ ಇದ್ರಾ? ಇಲ್ಲ ಸರ್, ನಾನು ಆಫೀಸ್ಗೆ ಹೋಗಿದ್ದೆ. ನನ್ನ ವೈಫ್ ಶಾಪಿಂಗ್ ಹೋಗಿದ್ಲು. ಕೊಲೆ ನಡೆಯೋ ಒಂದು 2-3 ದಿನ ಮುಂಚೆ ಯಾರಾದರೂ ಅನುಮಾನಾಸ್ಪದವಾಗಿ ಅಪಾರ್ಟ್ಮೆಂಟಲ್ಲಿ ಓಡಾಡೋದು ನೋಡಿದ್ರಾ? ಇಲ್ಲ ಸರ್, ಆ ಥರ ಯಾರನ್ನೂ ನೋಡಿಲ್ಲ. ಇತಿಹಾಸ ಏನಾದರೂ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಏನೂ ಇಲ್ಲ. ಓಕೆ, ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಮಗೆ ತಿಳಿಸಿ. ಶೋರ್ ಸರ್, ಖಂಡಿತ. ಸರ್, ಇವನೇ ಸರ್ ಸೆಕ್ಯೂರಿಟಿ. ಸರ್ ನಮಸ್ತೆ ಸರ್. ಎಲ್ಗಯ್ಯ ಹೋಗಿದ್ದೆ? ಸರ್ ಅದು ಕೊಲೆ ಆದಾಗ ಎಲ್ಲೋಗಿದ್ದೆ? ಸರ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಸರ್. ಏಯ್, ಅವತ್ತೇಳಿದ್ದು ಬೇರೆ ಸರ್ಗೆ, ಇವ್ರಿಗೆ ಸರಿಯಾಗಿ ಹೇಳು. ಸರ್, ನಾನು 24 ಗಂಟೆ ಇಲ್ಲೇ ಡ್ಯೂಟಿ ಮಾಡ್ತೀನಿ ಸರ್, ಬೇರೆಲ್ಲೂ ಹೋಗಲ್ಲ ಸರ್. ಆವಾಗ ಎಲ್ಲೋಗಿದ್ದೆ? ಸರ್ ಅದು ನಂಗೆ ಆವಾಗವಾಗ ಒಂದು ಚಟ ಇದೆ ಸರ್, ಇಲ್ಲೇ ಮನೆಯಿಂದ ಹೋಗಿ ಒಂದು ದಮ್ ಮಾಡ್ಕೊಂಬರ್ತೀನಿ ಸರ್, ಅಷ್ಟೇ ಸರ್. ಫ್ಲ್ಯಾಟಲ್ಲಿ ಇಲ್ಲದೆ ಇರೋರು ಹೊಸೊಬ್ರು ಯಾರಾದರೂ ಬಂದಿದ್ರಾ? ಸರ್ ಇಲ್ಲಿ 3 4 ಮನೆ ಅಷ್ಟೇ ತುಂಬಿರೋದು, ಬೇರೆಲ್ಲ ಖಾಲಿ ಇವೆ ಸರ್. ಆ ಥರ ಹೊಸೊಬ್ರನ್ನ ನಾ ಯಾರೂ ನೋಡಿಲ್ಲ ಸರ್. ಈ ಅಪಾರ್ಟ್ಮೆಂಟ್ ಓನರ್ ಯಾರು? ಸರ್ ನರಸಿಂಹ ಅಂತ, ಯಾವಾಗಲೂ ಒಂದ್ಸಲ ಬರ್ತಾರೆ ಸರ್. ಸರ್ ಅವ್ರ ನಂಬರ್ ಕೊಡ್ಲಾ ಸರ್? ಕೊಡು. ಹೇಳು, ನಂಬರ್ ಹೇಳು. ಸರ್ ಅವರೇ ಬಂದರು. ಸರ್ ನಮಸ್ಕಾರ ಸರ್. ಏನ್ರಿ ನಿಮ್ ಸೆಕ್ಯೂರಿಟಿ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾನೆ? ಸರ್ ಸ್ಟೇಷನ್ ಕರ್ಕೊಂಡೋಗಿ 4 ರುಬ್ಬಿದ್ರೆ ಅವಾಗೆಲ್ಲ ಬಾಯ್ ಬಿಡ್ತಾನೆ ಸರ್. ಸರ್, ಕೊಲೆ ಆದಾಗಿಂದ ಜನ ಯಾರು ಫ್ಲಾಟ್ ತಗೊಳಕ್ ಮುಂದೆ ಬರ್ತಾರಲ್ಲ ಸರ್. CCTV ಕ್ಯಾಮ್ರಾ ಯಾಕ್ರಿ ಹಾಕ್ಸಿಲ್ಲ? ಸರ್, ತುಂಬಾ ಫ್ಲಾಟ್ ಖಾಲಿ ಇದೆ ಸರ್, ಅದಕ್ಕೋಸ್ಕರ. ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಿರ್ರಿ. ಹೇಳ್ ಕಳ್ಸಿದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಸರಿ ಸರ್, 1 ನಿಮಿಷ. ಕಾಶಿ, ಗಾಡಿ ತೆಗೀರಿ. ಬರಯ್ಯ. ಏನ್ ಸರ್, ಲಾಡ್ಜ್ ಹತ್ರ ನೋಡಿದ್ರೆ ಮ್ಯಾನೇಜರ್ ಇಲ್ಲ, ಇಲ್ಲಿ ನೋಡಿದ್ರೆ ಇವನಿಲ್ಲ. ಕೊಲೆ ನಡೆಯೋ ಮುಂಚೆ ಒಂದು ಲ್ಯಾಂಡ್ಲೈನಿಂದ ಕಾಲ್ ಬಂದಿತ್ತಲ್ಲ, ಅದೇನಾಯ್ತ್ರಿ?
ಸರ್ ಅಂಗಡಿ 2-3 ವಾರದಿಂದ ಕ್ಲೋಸ್ ಇದೆ ಸರ್. ನಡೀರಿ, ನಾವೇ ಹೋಗಿ ನೋಡೋಣ. ಸರಿ ಸರ್. ಇವರೇ ಹೇಳಿ. ಕ್ರೈಮ್ ಬ್ರಾಂಚ್ ಇಂದ ಬರ್ತಿರೋದು. ಹೇಳಿ ಸರ್. ಈ CCTV ಫುಟೇಜ್ ಬೇಕಾಗಿತ್ತಲ್ಲ ನನಗೆ. ಸಿಗುತ್ತೆ ಸರ್. ಆಲ್ರೆಡಿ ಹೊಡೆದಿದ್ದಾರೆ. ನಾನು ಹೊಡೆಯೋ ಏಟ್ಗೆ ನಿನಗೆ ಬೀಳೋ ಪೆಟ್ಟಿಗೆ ಗಂಟು ಮೂಟೆ ಕಟ್ಟಿ ಕೊಟ್ಟೆ ಬಿಟ್ಟು ಆಚೆ ಹೋಗ್ಬಿಡ್ತಿದ್ದೆ. ಅಣ್ಣ, ನೀವು ಮಾಡೋ ಕೆಲಸನ ನಾನು ಮಾಡಿದ್ರೆ ತಪ್ಪ? ನೀನು ಹಾರು. ನೀನು ಹಾರೋದಕ್ಕೆ ನನ್ನ ರೆಕ್ಕೆ ಥರ ಬಳಸ್ಬೇಡ. ನಿನ್ನೆ ಬಂದಿದ್ರು, ನೀವಿಲ್ಲ ಅಂತ ಹೇಳಿ ಕಳ್ಸಿದ್ದೆ. ಇವತ್ತು ಮತ್ತೆ ಬಂದಿದ್ದಾರೆ. ಬರ್ಲಿ ಬಿಡೋ. ಕೊಲೆ ಬಗ್ಗೆ ಮಾತಾಡ್ಬೇಕಾಗಿತ್ತು. ಯಾವ ಕೊಲೆ? ಏಯ್ ಸುಮ್ನಿರೋ. ಇತಿಹಾಸ್ ಕೊಲೆ ಬಗ್ಗೆ. ಇತಿಹಾಸ್ ನಿಮ್ಗೆ ಹೇಗೆ ಪರಿಚಯ? ನಿಮ್ಮಿಬ್ಬರ ಮಧ್ಯೆ ಏನ್ ವ್ಯವಹಾರ ನಡೀತಾ ಇತ್ತು? ವ್ಯವಹಾರ ಅಲ್ಲ, ಬಿಸ್ನೆಸ್. ಅದೇ ಇತಿಹಾಸ ಕ್ಲೈಂಟ್ಸ್ನ ತರ್ತಿದ್ದ. ನಾನು ಒಳ್ಳೆ ಇಂಟ್ರೆಸ್ಟ್ನಲ್ಲಿ ಲೋನ್ ಅರೇಂಜ್ ಮಾಡಿಕೊಡ್ತಾ ಇದ್ದೆ. ಇದರಲ್ಲಿ ಇತಿಹಾಸಕ್ಕೆ ಏನು ಲಾಭ? ಬಿಸ್ನೆಸ್ ಅಂದಮೇಲೆ ಲಾಭ ಇರಲೇಬೇಕಲ್ವಾ? ಒಂದಷ್ಟು ಕಮಿಷನ್ ಕೊಡ್ತಾ ಇದ್ದೆ. ಎಷ್ಟು? 16% ಇಂಟ್ರೆಸ್ಟ್ಗೆ 4% ಕಮಿಷನ್. ಒಳ್ಳೆ ಕಮಿಷನ್ನೇ. ಆದ್ರೆ ಇದರಲ್ಲಿ ಇತಿಹಾಸಕ್ಕೆ ಏನು ಪ್ರಾಬ್ಲಮ್ ಇತ್ತು? ಅವನಿಗೆ ಪ್ರಾಬ್ಲಮ್ ಇತ್ತು ಅಂತ ನಿಮ್ಮ ಬಾಯಲ್ಲೇ ಕೇಳ್ತಾ ಇರೋದು. ಮರ್ಡರ್ ಆದಾಗ ಇಲ್ಲಿದ್ರಿ? ನಾನು ಯಾವುದೋ ಪರ್ಸನಲ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ. ಅವತ್ತೇನಾದ್ರೂ ಇತಿಹಾಸ ಕಾಲ್ ಮಾಡಿದ್ರಾ? ಇಲ್ವಲ್ಲ. ಸರ್, ಮಾರ್ಕ್ ಆಗಿದೆ ನೋಡಿ. ಆವತ್ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಇತಿಹಾಸಕ್ಕೆ ಕಾಲ್ ಮಾಡಿದ್ದೀರಾ? ಹಾ, ಈಗ ನೆನಪಾಯ್ತು. ಯಾವುದೋ ಇಂಟ್ರೆಸ್ಟ್ ಅಮೌಂಟ್ ಬರಬೇಕು ಅಂತ ಹೇಳಿದ್ದ. ಮೋಸ್ಟ್ಲಿ ಅದಕ್ಕೆ ಕಾಲ್ ಮಾಡಿರ್ತೀನಿ. ಕೊನೆ ಬಾರಿ ಇತಿಹಾಸನ ಯಾವಾಗ ಮೀಟ್ ಆಗಿದ್ರಿ? ಅಣ್ಣ, ನೀವ್ ಯಾಕೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ? ಇದು ಕೇಸಲ್ಲಿದೆ ಕಣ, ಅದಕ್ಕೆ ನಾನೇ ಎಲ್ಲ ಅಡ್ಡ ಹಾಕೊಂಡು ಕೂತಿದ್ದೀನಿ. ಮತ್ತೆ ಏನ್ ಮುನ್ಸ್ವಾಮಿ ಬಂದ್ಬಿಟ್ಟವನೇ? ಹ್ಞೂ ಅಣ್ಣ, ಯಾವ್ದೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನಂತೆ. ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯಂತೆ. ಆದ್ರೆ ಒಂದು 50,000 ಸಾಲ ಕೇಳ್ತಿದ್ದಾನೆ, ಅದಕ್ಕೆ ಕರ್ಕೊಂಡು ಬಂದೆ. ಹೌದಣ್ಣ? ಬರೀ ಇದೇ ಆಯ್ತ್ರಲ್ಲ ನಿಮ್ದು? ಸ್ವಲ್ಪ ಅರ್ಜೆಂಟ್ ಇತ್ತಣ್ಣ. ಇತಿಹಾಸ್ ಅಣ್ಣ, ಯಾವ್ದೋ ಡೀಲ್ ಕ್ಲೋಸ್ ಮಾಡ್ತಿದ್ಯಲ್ಲ, ಅದ್ರಲ್ಲೇ ಅವನಿಗೆ ಸ್ವಲ್ಪ ಕೊಟ್ಬಿಡು. ಸರಿ ಅಣ್ಣ, ಆಯ್ತು. ತುಂಬಾ ಹೆಲ್ಪ್ ಆಯ್ತಣ್ಣ. ಬೇಸ್ ವಯಸ್ಸಣ್ಣ. ಸಿಗರೇಟ್ ಕಡಿಮೆ ಮಾಡಲ್ಲ. ಅದೇ ಲಾಸ್ಟ್, ಮತ್ತೆ ಭೇಟಿ ಆಗ್ಲಿಲ್ಲ. ಕೊಲೆ ಮಾಡಿ ಮುಚ್ಚಾಕೋದ್ರಲ್ಲಿ ನಿಂದು ಬೆಂಚ್ ಮಾರ್ಕ್ ಇರ್ಬೋದಾದ್ರೆ, ಕೊಲೆ ಮಾಡೋರಿಗೆ ಜೈಲ್ನ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಹಾಕ್ಸೋದು ನನ್ ಟ್ರೇಡ್ ಮಾರ್ಕ್.
ಎಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ. ಈ ವಿಜಯ್ಗೊಂದು ಗತಿ ಕಾಣಿಸ್ಬೇಕಲ್ಲಣ್ಣ. ನೋಡ, ಈ ಕಾರು ಬೈಕಲ್ಲಿ 180, 200, 220 ಕಿಲೋಮೀಟರ್ ಸ್ಪೀಡು ಅಂತ ಮೀಟ್ರ್ ಬೋರ್ಡಲ್ಲಿರುತ್ತೆ. ಹಾಗಂತ ಅಷ್ಟು ಸ್ಪೀಡಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂತ ನಮಗೂ ಗೊತ್ತು, ಮ್ಯಾನುಫ್ಯಾಕ್ಚರ್ ಮಾಡ್ದವನಿಗೂ ಗೊತ್ತು. ಅವನ ಕೆಲಸ ಅವನು ಮಾಡಲಿ, ನೋಡೋಣ ಏನು ಮಾಡ್ತಾನೆ ಅಂತ. ಸಕ್ಸಸ್ ಬುಕ್ ಓದೋರೆಲ್ಲ ಸಕ್ಸಸ್ ಆಗಲ್ಲ, ಕೇಸ್ನ ಹ್ಯಾಂಡ್ಲ್ ಮಾಡೋರೆಲ್ಲ ಕೇಸ್ನ ಸಾಲ್ವ್ ಮಾಡಲ್ಲ. ಏನ್ರಿ ಕಾಶಿ ಅದು ಬೀರ್ ಜೊತೆ ನೀರು? ಸರ್ ಇದು ಡಿಹೈಡ್ರೇಷನ್ಗೆ, ಇದು ಹೈಡ್ರೇಷನ್ಗೆ ಸರ್. ಸರ್ ಚಿಯರ್ಸ್. ಸರ್ ಏನ್ರಿ? ಇತಿಹಾಸನ ಕೊಲೆ ಮಾಡಿದ್ದು ಅವನೇ ಅನ್ಸುತ್ತೆ ಸರ್. ಯಾರು? ಅದೇ ಸರ್, ಮುನಿಸ್ವಾಮಿ. ಅವನೇ ಕೊಲೆ ಮಾಡಿದ್ದು ಅನ್ಸುತ್ತೆ ನನಗೆ. ಯಾಕೆ ಸರ್? ಅವ್ನು ಮಾತಾಡೋದು ಕೇಳಿಸ್ಕೊಂಡ್ರ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾನೆ. ಭಯ ಇರೋನೇ ಸರ್ ಹಿಂಗೆಲ್ಲ ಮಾತಾಡೋದು. ಮತ್ತೆ ಹುಡುಗಿರಂದ್ರೆ ತುಂಬಾನೇ 3 ತಿಂಗಳಿಗೊಂದ್ಸಲಿ ಹುಡುಗಿ ಚೇಂಜ್ ಮಾಡ್ತಿದ್ದ. ರೀ ಕಾಶಿ, ಇತಿಹಾಸದ 2-3 ವರ್ಷದ ಕಾಲೇಜ್ ತೆಗಿಸ್ರಿ. ಸರಿ ಸರ್, ತೆಗಿಸ್ತೀನಿ. ಹೋಗ್ಲಿ, ಅದ್ ಬಿಡ್ರಿ. ಸರಿ, ತೆಗ್ಸಲ್ಲ ಬಿಡಿ ಸರ್. ಡ್ರಿಂಕ್ಸ್ ಜಾಸ್ತಿ ಆದ್ರೆ ಬಿಡಿ ಅಂದೆ. ಓ ಇದಾ? ಏನಿಲ್ಲ ಸರ್, ನನ್ನ ಹೆಂಡ್ತಿಗೊಂದು ಫೋನ್ ಮಾಡಿ ಮಾತಾಡಿದ್ರೆ ಕಿಕ್ಕೆಲ್ಲ ಇಳ್ದೋಗ್ಬಿಡುತ್ತೆ. ಮಾಡ್ತೀನಿ ರೀ. ಮೊದಲು ಆ ಲಾವ್ಯ ಏನಾದ್ಲ ಅಂತ ವಿಚಾರಿಸ್ರಿ. ಸರಿ ಸರ್, ವಿಚಾರಿಸ್ತೀನಿ. ಹೊರಡೋಣ ಸರ್. ಮತ್ತೆ ಬರ್ತೀನಿ ನಾನು. ಓಕೆ ಸರ್. ಲಾವ್ಯ ಮನೆ ಇದೇನಮ್ಮ? ಹೌದು ಸರ್, ಇದೆ. ಇದರ ಲಾವ್ಯ ಮನೆಯಲ್ಲಿ? ಇಲ್ಲ ಸರ್, ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ. ನೀವ್ಯಾರು? ನಾನ್ ವೀಣಾ ಅಂತ, ಲಾವ್ಯನ್ ಕಸಿನ್ ಸರ್. ಬೆಂಗಳೂರಲ್ಲಿ ಯಾರ ಜೊತೆ ಇದಾರೆ? ಇತಿಹಾಸ್ ಜೊತೆಗಿದ್ದೀನಂತ ಫೋನ್ ಮಾಡ್ದಾಗ ಹೇಳಿದ್ಲು. ಏನ್ ಹೇಳಮ್ಮ, ಇತಿಹಾಸ್ದು ಮರ್ಡರ್ ಆಗೋಗಿದೆ. ಏನ್ ಹೇಳ್ತಿದ್ದೀರಾ ಸರ್? ನಿಜ ಹೇಳಮ್ಮ. ಇತಿಹಾಸ್ನ ನೋಡಕ್ಕೆ ಅಂತಾನೆ ಹೋಗ್ತೀನಿ ಅಂತ ಹೇಳಿದ್ಲಾ? ಹೌದು ಸರ್, ನನ್ ಮುಂದೆನೆ ಫೋನ್ ಮಾಡಿದ್ಲು. ಹಲೋ. ಹಲೋ ಲಾವ್ಯ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಸೊ ಆದಷ್ಟು ಬೇಗ ಬೆಂಗಳೂರಿಗೆ ಕರ್ಸ್ಕೊಂತೀನಿ ನನ್ನ. ನಾನು ಇಲ್ಲೆಲ್ಲ ಅರೇಂಜ್ ಮಾಡ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ, ಓಕೆನಾ? ಸರಿ. ಬಾಯ್ ಲಾವ್ಯ. ಬಾಯ್. ಸಿಗ್ತೀನಿ ಅಂದ ಕಣೆ. ಮತ್ತೆ ಹೋಗ್ಬಾ. ಸರ್, ಅವಳು ಫೋನ್ ಮಾಡ್ದಾಗ ಹೇಳಿದ್ಲು, ನಮ್ಮೂರಲ್ಲೊಬ್ಬ ಇದ್ದ, ಅವ್ನು ತುಂಬಾನೇ ತೊಂದರೆ ಕೊಡ್ತಿದ್ದ. ಅವಳಿಗೋಸ್ಕರ ಇತಿಹಾಸ್ಗೂ ಇವನ್ಗೂ ಒಂದ್ಸಲ ಜಗಳ ಆಗಿತ್ತು. ಏಯ್, ನಾನ್ ಲವ್ ಮಾಡೋ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡಿದ್ಯಾ? ಇತಿಹಾಸ್ ಬೇಡ, ಬಿಟ್ಬಿಡು. ಬಾಯ್ ಕಡೆ ಸಾಯಿಸ್ತೀನಿ ನಿನ್ನ. ಪ್ಲೀಸ್. ಆ ಹುಡ್ಗ ಇವ್ರಿದ್ದ ಲಾಡ್ಜ್ನಲ್ಲೇ ಕೆಲಸ ಮಾಡ್ಕೊಂಡಿದ್ನಂತೆ. ಲಾಡ್ಜಲ್ಲೂ ಮತ್ತೆ ಜಗಳ ಮಾಡ್ಕೊಂಡಿದ್ರಂತೆ ಸರ್. ಅವನ ಹೆಸರೇನಂದ್ರೆ? ಪ್ರದೀಪ್ ಅಂತ. ಸರಿ ಅಮ್ಮ. ಲಾವ್ಯ ಏನಾದ್ರೂ ಫೋನ್ ಮಾಡಿದ್ರೆ ನನ್ನ ತಕ್ಷಣ ಇನ್ಫಾರ್ಮ್ ಮಾಡ್ಬೇಕು ನೀವು. ನನ್ನ ನಂಬರ್ ತಗೊಳ್ಳಿ. ಹೇಳಿ ಸರ್, ಹೇಳಿ. 9887
ನಮಸ್ಕಾರ ಅಣ್ಣ. ಹತ್ತು ಗಾಡಿ ಹತ್ತು. ಹೇಳಿ ಅಣ್ಣ. ಏನಾಯ್ತು ನಾನು ಹೇಳಿದ ಕೆಲಸ ಏನಾದರೂ ಸಿಕ್ತಾ? ಅಣ್ಣ ಇನ್ನೂ ಟ್ರೈ ಮಾಡ್ತಿದ್ದೀನಿ ಅಣ್ಣ. ಎಷ್ಟು ದಿವಸ ಬೇಕು ನಿಮ್ಗೆ ಮೊಬೈಲ್ ಅನ್ಲಾಕ್ ಮಾಡೋದಕ್ಕೆ? ಅಣ್ಣ ಫಿಂಗರ್ ಪ್ರಿಂಟ್ ಇಲ್ಲದೆ ಇರೋದ್ರಿಂದ ನಿಮಗೆ ಗೊತ್ತಲ್ವಾ ಎಷ್ಟು ಕಷ್ಟ ಅಂತ. ಸರಿ ಆಯ್ತು. ಆ ಮೊಬೈಲ್ ಅನ್ಲಾಕ್ ಮಾಡಾದ್ಮೇಲೆ ನನಗೆ ತಿಳಿಸು. ಸರಿ ಅಣ್ಣ, ಆಯ್ತು. ಹೊರಡು ನೀನು. ಆಯ್ತಣ್ಣ. ನಮಸ್ತೆ ಸರ್. ನಿಮ್ಮಲ್ಲಿ ಪ್ರದೀಪ್ ಅಂತ ಒಬ್ಬ ಕೆಲ್ಸಕ್ಕಿದ್ನಲ್ಲ, ಎಲ್ರಿ ಅವನು? ಸರ್ ಅವನ್ನ ಕೆಲಸದಿಂದ ತೆಗ್ದಾಯ್ತು ಸರ್. ಯಾಕೆ? ಅವನು ಕಸ್ಟಮರ್ಸ್ಗೆ ತುಂಬಾನೇ ತೊಂದರೆ ಕೊಡ್ತಿದ್ದ. ಯಾವ ಕಸ್ಟಮರ್ಸು? ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಸರ್. ಅದೇ ಯಾರು ಅಂತ? ಇತಿಹಾಸ ಅಂತ ಹೇಳಿ ಸರ್. ಇತಿಹಾಸ? ಹೌದು ಸರ್. ಇತಿಹಾಸ ಅವ್ರು ರೆಗ್ಯುಲರ್ ಆಗಿ ಬರ್ತಿರ್ತಾರೆ ನಮ್ಮ ಲಾಡ್ಜ್ಗೆ. ಏನ್ ನಡೀತು ಹೇಳಿ? ಪ್ರದೀಪ್ ಬಿಡು ಅನ್ನ. ಇತಿಹಾಸ ಬೇಡ, ಬಾ ಬಾ, ಬಿಟ್ಬಿಡು ಅನ್ನ, ಬಾ. ಅದಕ್ಕೆ ಸರ್ ಅವತ್ತಿಂದ ಅವನ್ನ ಕೆಲಸದಿಂದ ತೆಗ್ದಾಕ್ಬಿಟ್ವಿ. ಆ ಸುದೀಪ್ ನಂಬರ್ ಕೊಡಿ ನನಗೆ. ಸುದೀಪ್ ಯಾರು ಸರ್? ಅದೇ ಒಂದು ಜಗಳ ಮಾಡೋದ್ನಲ್ರಿ, ಅವ್ನ ನಂಬರ್ ಕೊಡ್ರಿ. ಒಂದು ಸುದೀಪ್ ಅಲ್ಲ ಸರ್, ಪ್ರದೀಪ್. ಅದೇ ಅವಂದೇ ನಂಬರ್ ಕೊಡಿ. ಒಂದ್ ನಿಮಿಷ ಸರ್, ಕೊಟ್ಟೆ. ಹೇಳಿ. 99 ಸರ್, ಇದು ಕಾಲ್ ಲಿಸ್ಟು ನೀವು ಕೇಳಿದ್ದು. ಮಾರ್ಕ್ ಮಾಡಿರೋ ನಂಬರ್ ಕಾಲ್ ಮಾಡ್ರಿ. ಸರಿ ಸರ್. ಯಾರು ರಿಸೀವೇ ಮಾಡ್ತಿಲ್ಲ ಸರ್ ಫೋನ್ನ. ಒಂದ್ ಕೆಲಸ ಮಾಡಿ, ಆ ನಂಬರ್ದ ಅಡ್ರೆಸ್ ತೆಗೆಸ್ಕೊಳ್ಳಿ, ಡೈರೆಕ್ಟ್ ಆಗಿ ವಿಚಾರಿಸಿ ಅಲ್ಲೋಗಿ. ಸರಿ ಸರ್, ನಾನು ವಿಚಾರಿಸ್ತೀನಿ. ಏಯ್ ಹೇಳ ಮೇಲೆ ಅಲ್ಲಿ ಕೊಲೆ ಮಾಡಿ ಬಂದ್ಬಿಟ್ಟು ಇಲ್ಲಿ ಎಣ್ಣೆ ಹೊಡ್ಕೊಂಡ್ಬಿಟ್ಟಿದ್ಯಾ? ಹೇಳ ಮೇಲೆ. ನಾನಾ ಕೊಲೆನಾ? ನಾನೇ ಕೊಲೆ ಮಾಡ್ದೆ. ಸ್ಟೇಷನ್ ಕರ್ಕೊಂಡೋಗಿ ರುಬ್ಬಿದ್ರೆ ಅವಾಗೆಲ್ಲ ಬಾಯ್ ಬಿಡ್ತೀಯಾ? ಹೇಳ ಮೇಲೆ. ನನ್ಗೇನು ಗೊತ್ತಿಲ್ಲ. ಇತಿಹಾಸನ ಯಾಕೋ ಕೊಲೆ ಮಾಡ್ದೆ? ಎಲ್ಲೋ ಹುಡುಗಿ? ಸರ್ ನಾನೇ ಕೊಲೆ ಮಾಡ್ಲಿ? ಆ ಲಾಡ್ಜಲ್ಲಿ ಬೊಗಳ್ತಿದ್ದಂತೆ ಇತಿಹಾಸನ ಸಾಯಿಸ್ತೀನಿ ಅಂತ. ಎದಳ ಮೇಲಿಕ್ಕೆ ಎದಳ. ನೀನ್ ನಡಿ. ಸ್ಟೇಷನ್ ಬಾಯ್ ಬಿಡಿಸ್ತೀನಿ. ನಡಿಯ ನೀನು. ಏಯ್ ಹೇಳೋ, ಯಾಕೋ ಕೊಲೆ ಮಾಡ್ದೆ ಇತಿಹಾಸನ? ಸರ್ ಇತಿಹಾಸನ ಕೊಲೆ ಮಾಡಿಲ್ಲ ಸರ್. ಯಾಕೋ ಕೊಲೆ ಮಾಡ್ದೆ? ಬಾಯ್ ಬಿಡೋ. ನಾನ್ ಕೊಲೆ ಮಾಡಿಲ್ಲ ಸರ್. ಹೇಳ್ತೀಯಾ ಇಲ್ಲ? ಸರ್ ನಾನು ಇತಿಹಾಸನ ಲಾಸ್ಟ್ ಟೈಮ್ ನೋಡಿದ್ದೆ ಅಲ್ಲಿ ಸರ್. ಹಲೋ, ಯಾರೋ? ಸರ್ ಇದ್ಯಾವ ನಂಬರ್? ಸರಿ ಸರ್, ಅಪಾರ್ಟ್ಮೆಂಟ್ ಹತ್ರ ಬನ್ನಿ, ಬರ್ತೀನಿ. ನಾನು ಅವತ್ತು ಅಂಗಡಿ ಹತ್ರ ಕೂತಿದ್ದೆ ಸರ್. ಅವನು ಅಲ್ಲಿಗೆ ಬಂದಿದ್ದ. ಅವತ್ತು ಏನಾದ್ರೂ ಅವನ್ನ ಹೊಡಿಲೇಬೇಕು ಅನ್ಕೊಂಡು ಫಾಲೋ ಮಾಡ್ಕೊಂಡು ಹೋದೆ ಸರ್. ಅವತ್ತು ಅವನೊಂದು ಅಪಾರ್ಟ್ಮೆಂಟ್ ಒಳಗೆ ಹೋದೆ ಸರ್. ಆಮೇಲೆ ನಾನು ಅವನಿಗೋಸ್ಕರ ಅಲ್ಲೇ ಕಾಯ್ಕೊಂಡು ನಿಂತಿದ್ದೆ ಸರ್. ಎಷ್ಟೊತ್ತಾರು ಅವ್ನು ಬರಲೇ ಇಲ್ಲ. ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ ಸರ್. ಇಷ್ಟೇ ಸರ್ ನಡೆದಿದ್ದು. ನಾನು ಕೊಲೆ ಮಾಡಿಲ್ಲ ಸರ್. ಪ್ಲೀಸ್ ನನ್ನ ನಂಬಿ ಸರ್. ಕೇಸ್ ಮುಗಿಯೋರ್ಗು ಇನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ ಕಾಶಿ. ಸರಿ ಸರ್. ವಿಜಯ್, ಕೇಸ್ ಬಗ್ಗೆ ಎನಿ ಅಪ್ಡೇಟ್ಸ್? ಹಾ ಸರ್. ಇಟ್ಸ್ ಜಸ್ಟ್ ಎನ್ ಓಪನ್ ಅಂಡ್ ಶಟ್ ಕೇಸ್, ರೈಟ್?
ಸರ್ ಮೇಲ್ನೋಟಕ್ಕೆ ಇದು ಓಪನ್ ಅಂಡ್ ಶಟ್ ಕೇಸ್ ಥರ ಇದ್ರು ವೆನ್ ವಿ ಡಿಗ್ ಡೀಪರ್ ಆ್ಯಂಡ್ ಅನಲೈಸ್ ಲೇಯರ್ ಬೈ ಲೇಯರ್ ವಿ ಗೆಟ್ ಟು ನೋ ಮೋಟಿವ್ ಬಿಹೈಂಡ್ ದ ಮರ್ಡರ್. ಸರ್ ನನಗೆ ಅನ್ಸುತ್ತೆ ದೇರ್ ಮಸ್ಟ್ ಬಿ ಸಮ್ ಪರ್ಸನಲ್ ರೈವಲ್ರಿ. ಸರ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ವಿತ್ ಮೋರ್ ಅಪ್ಡೇಟ್ಸ್. ಓಕೆ. ಮೇಡಮ್ ಹೇಳಿ ಸರ್. ಈ 8722074347 ನಂಬರ್ ನಿಮ್ದೇನಾ? ಹಾ ಹೌದು ಸರ್. ಆವಾಗ್ಲಿಂದ ಕಾಲ್ ಮಾಡ್ತಿದ್ದೀನಲ್ಲ ಮೇಡಮ್, ಎತ್ತುತ್ತಾನೆ ಇಲ್ಲ ನೀವು. ಸರ್ ಮೊಬೈಲ್ ಮಗು ಕೈಲಿತ್ತು, ನೋಡಿಲ್ಲ. ಹೌದಾ? ಹಾ. ಈ ಇತಿಹಾಸ ಅನ್ನೋರು ಗೊತ್ತಾ ನಿಮ್ಗೆ? ಯಾರು? ಅದೇ ಮೇಡಮ್, ಇತಿಹಾಸ ಅಂತ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಈ ನಂಬರ್ 108 ಸಲ ಫೋನ್ ಮಾಡೋರೆ, ನೀವು ನೋಡಿದ್ರೆ ಗೊತ್ತೇ ಇಲ್ಲ ಅಂತಿದ್ದೀರಾ. ಸರ್ ಆ ನಂಬರ್ ಇತ್ತೀಚೆಗೆ ನಾನು ಯೂಸ್ ಮಾಡ್ತಿರೋದು. ಈ ನಡುವೆನಾ? ಸರಿ ಮೇಡಮ್, ಆಯ್ತು. ಸರಿ ಸರ್. ಸರ್ ನಮಸ್ಕಾರ ಸರ್. ಸರ್ ಅದೇ ಆ ಲೇಡಿ ಇತ್ತೀಚೆಗೆ ಅಂತೆ ಸರ್ ಈ ನಂಬರ್ ಯೂಸ್ ಮಾಡ್ತಿರೋದು. ಸರಿ, ಹಾಗಿದ್ರೆ ನಾನು ನಿಮಗೆ ಲೇಟೆಸ್ಟ್ ಅಡ್ರೆಸ್ ತಗೊಂಡು ಮೆಸೇಜ್ ಮಾಡ್ತೀನಿ. ಹಾಂ ಸರಿ ಸರ್, ಆಯ್ತು ಸರ್. ಸದ್ಯ ತಲೆನೋ ತಪ್ಪು. ಹಾಂ ಮೇಡಮ್, ಅಶ್ವಿನಿ ಅಂದ್ರೆ ನೀವೇನಾ? ಇಲ್ಲ ಸರ್, ನಾನು ಸುಮಾ ಅಂತ. ಸುಮಾ ಅಂತನಾ? ಈ ಅಡ್ರೆಸ್ ನೋಡಿ ನೋಡಿ. ಸರ್ ಅಡ್ರೆಸ್ ಇದೇನೆ, ಆದರೆ ಅಶ್ವಿನಿ ಅನ್ನೋರು ಯಾರು ಇಲ್ಲ ಸರ್ ಇಲ್ಲಿ. ಈ ಅಡ್ರೆಸ್ ಪ್ರೂಫ್ ಕೊಟ್ಟು ಸಿಮ್ ಕಾರ್ಡ್ ಬೇರೆ ತಗೊಂಡವ್ರಲ್ಲ ಮೇಡಮ್. ಹೌದಾ ಸರ್, ಮೇಲೆ ಓನರ್ ಇದ್ದಾರೆ, ಅವ್ರನ್ನೇ ಹೋಗಿ ಕೇಳಿ. ಸರಿ ಮೇಡಮ್. ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದೀನಪ್ಪ, ನಾಳೆ ನಾಳಿದಲ್ಲಿ ಬರ್ತೀನಿ ಬಿಡು. ಓಕೆ ಓಕೆ. ಯಾರು? ಸರ್ ನಾನು ಕಾಶಿ ಅಂತ, ಕ್ರೈಮ್ ಬ್ರಾಂಚಿಂದ. ಅಶ್ವಿನಿ ಅನ್ನೋ ಹುಡುಗಿ ಬಿಲ್ಡಿಂಗಲ್ಲಿದ್ರಾ? ಅಶ್ವಿನಿ ಯಾರು ಇಲ್ವಲ್ಲ ಇಲ್ಲಿ. ಈ ಮನೇಲಿ ಬಾಡಿಗೆಗಿದ್ರು ಅಂತ ಕೆಳಗಿನ ಮನೆ ಹುಡುಗಿ ಹೇಳಿದ್ರಲ್ಲ, ಅಂಥವ್ರು ಯಾರು ಇಲ್ವಲ್ಲ ಇಲ್ಲಿ. ಹೌದಾ? ಹಾಂ ರೀ, ಒಬ್ಳಿದ್ಲಲ್ಲ, ಅವಳು ನೋಡೋಕ್ ಚೆನ್ನಾಗಿದ್ಲು. ಒಂದ್ ಹುಡುಗ ಅವಾಗ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದ. ಹೆಂಗಸ್ರಿಗೆ ಇವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹೌದು ಸರ್, ಒಂದು ಹುಡುಗಿ ಇದ್ಲು ಹೇಳಿ. ಅವ್ರದ್ದು ಫೋಟೋ ಏನಾದ್ರು ಇದೆಯಾ ನಿಮ್ಮ ಹತ್ರ? ಅವ್ರ ಫೋಟೋ ನಾವೇನು ಇಟ್ಕೊಳ್ಳೋಣ ಸರ್? ಮನೆ ಬಾಡಿಗೆ ಕೊಡ್ಬೇಕಾರೆ ಅಡ್ರೆಸ್ ಪ್ರೂಫ್ ಅಂತ ತಗೊಂಡಿರ್ತೀರಲ್ವಾ? ನೋಡ್ತೀನಿ, ಮನೇಲಿ ಇದ್ರೆ ಚೆಕ್ ಮಾಡಿ ಹೇಳ್ತೀನಿ. ಹಾಂ ಸರಿ, ನನ್ನ ನಂಬರ್ ತಗೊಳ್ಳಿ. ಆಯ್ತು. ಸರಿ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಆದರ್ಶ್ ಆಫೀಸ್ CCTV ಫುಟೇಜ್ ಚೆಕ್ ಮಾಡಿದೆ. ಅವನು ಅವತ್ತು ಆಫೀಸಲ್ಲಿ ಇರಲಿಲ್ಲ ಸರ್, ಯಾವುದೋ ಕ್ಲೈಂಟ್ ಆಫೀಸ್ ಹೋಗಿದ್ದಂತೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್, ಹೋಗಿ ಚೆಕ್ ಮಾಡಿಬಿಟ್ಟು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಸರ್. ಹಾಂ ಸರಿ ಸರ್. ಹಾಂ ಬಂದೆ ಕಣ, 10 ನಿಮಿಷ ರೆಡಿ ಮಾಡ್ಕೊಡ್ರ. ಆಯ್ತಾಯ್ತು, ಹುಡುಕ್ತಾ ಇದ್ದೀನಿ, ಬಂದೆ. ಹಾಂ ಸಿಕ್ತೆ ಕಣ, ಹೊರಟೆ. ಇನ್ನೇನು ಬಂದ್ಬಿಡ್ತೀನಿ ಕಣ. ಸರಿ ಸರಿ. ಓಹ್ ಇವಳಾ? ಹಲೋ ಸರ್, ಅವಳು ID ಪ್ರೂಫ್ ಸಿಕ್ಕಿದೆ, ಈಗ ವಾಟ್ಸಾಪ್ ಮಾಡ್ತೀನಿ ನೋಡಿ. ಹೌದಾ? ಹಾಂ ಸರಿ ಸರಿ, ಕಳಿಸಿ. ಆಯ್ತು. ಜಗತ್ತೇ ವಾಟ್ಸಪ್ ಮಯ ಆಗೋಯ್ತು. ಏನ್ರಿ ಇದು? ಸಂಜೆ ಆದ್ರೆ ಸನ್ರೈಸ್ ಬರಬಾರ್ದು ಅಂತ ಬಟ್ಟೆ ಹಾಕಿದ್ದಾರೆ. ಹೌದು ಸರ್, ಎದುರು ಬಿಸಿಲು ಅಂತ ಹಾಕ್ತಾರೆ, ಗ್ಲಾಸ್ಗೆ ಹೊಡೆದೋಬಾರ್ದು ಅಂತ. ಸರ್, ಅಶ್ವಿನಿ ಹಳೆ ಮನೆ ಓನರು, ಅವ್ರ ಫೋಟೋ ಕಳಿಸಿದ್ದಾರೆ ಸರ್, ನೋಡಿ. ಸರ್, ಈ ಹುಡುಗಿನ ಎಲ್ಲೋ ನೋಡಿದೀನಿ ಸರ್ ನಾನು. ಇವಳು ಆದರ್ಶ್ ವೈಫ್ ಅಲ್ವಾ? ಕರೆಕ್ಟು ಸರ್, ಆ ಫೋಟೋ ನೋಡಿದ್ದು ಆ ಮನೆಯಲ್ಲಿ. ಕರೆಸ್ರಿ. ನಿಮ್ಮ ಹೆಸರು? ಅಪೇಕ್ಷಾ ಸರ್. ಬೇರೆ ಹೆಸರು ಏನಾದರೂ ಇದೆಯಾ?
ಇಲ್ಲ ಸರ್, ಅಪೇಕ್ಷಾ ಮಾತ್ರ. ಅಷ್ಟೇನಾ? ಸರ್, ಇದು ಡಾಕ್ಯುಮೆಂಟ್ಸ್ಗೆ ಮಾತ್ರ. ಮನೇಲೆಲ್ಲರೂ ಅಪೇಕ್ಷಾ ಅಂತಾನೆ ಕರೆಯೋದು. ನಿಮ್ಗೆ ಇತಿಹಾಸ ಗೊತ್ತಲ್ವಾ? ಹಾ ಸರ್, ಗೊತ್ತು. ನಮ್ಗೆ ಮನೆ ಅವರೇ ಕೊಡ್ಸಿದ್ದು. ಅಷ್ಟೇನಾ? ಬೇರೆ ಏನಾದ್ರೂ? ಅಂದ್ರೆ ರೀ ಕಾಶಿ, ಹೇಳಿ ಸರ್. ಹಳೆ ಮನೆ ಓನರ್ನ ಕರೆಸಿ, ಅವರೇ ಇವ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಆಯ್ತು ಸರ್. ಆಮೇಲೆ ಏನಾಯ್ತು? ನೋಡಿಲಿ, ಎಷ್ಟ್ ಚೆನ್ನಾಗಿ ಕಾಣ್ತಿದೀವಲ್ವಾ? ಹೌದು. ಇಷ್ಟೊಂದು ಸ್ಮೋಕ್ ಮಾಡ್ತಾ ಇದ್ರೆ ನಾಳೆ ಪ್ಯಾಕ್ ಮೇಲೆ ನಿನ್ ಫೋಟೋನೇ ಬರೋದು. ಹೌದು. ಮೊನ್ನೆ ಯಾವ್ದೋ ಹುಡುಗನ ಹಗ್ ಮಾಡ್ಕೊಂಡು ಬೈಕಲ್ಲಿ ಸುತ್ತಾಡ್ತಾ ಇದ್ದೆ. ಯಾವಾಗ? ಎಲ್ಲಿ? ಸಾಕ್ ಅಪೇಕ್ಷಾ, ಇರ್ಲಿ ಹೇಳು, ಯಾರ ಹುಡುಗ? ಓ, ಅವನು ನನ್ ಕಸಿನ್ ಕಣೋ. ಓ, ನೋಡ್ದೆ ನಿನ್ ಕಸಿನ್ ಜೊತೆ. ಬುಲ್ಶಿಟ್. ಇತಿಹಾಸ್. ಮತ್ತಿದು ಆದರ್ಶ್ಗೆ ಗೊತ್ತಿಲ್ಲ? ಇಲ್ಲ ಸರ್. ಮತ್ಯಾವಾಗ ಇತಿಹಾಸ ನಿಮ್ ಟಚಲ್ಲಿ ಬಂದ್ರು? ನಾವು ಅಪಾರ್ಟ್ಮೆಂಟ್ಸ್ ನೋಡ್ಬೇಕಾದ್ರೆ ಇನ್ನೊಬ್ರು ಬ್ರೋಕರ್ ಕಡೆಯಿಂದ ಕಾಂಟ್ಯಾಕ್ಟ್ ಸಿಕ್ತು. ಒಂದೆರಡು ಸಲ ಮನೆಗೂ ಬಂದಿದ್ರು. ಓಕೆ, ಬಾಯ್. ದಿಸ್ ಇಸ್ ಮೈ ವೈಫ್ ಅಪೇಕ್ಷಾ. ಹಾಯ್ ಇತಿಹಾಸ್. ಅಪೇಕ್ಷಾ. ಇದೇ ಸರ್ ನಡೆದಿದ್ದು. ಮತ್ತಿದನ್ನೆಲ್ಲ ನೀವು ಆದರ್ಶ ಹತ್ರ ಹೇಳ್ಕೊಂಡಿಲ್ವಾ? ಇಲ್ಲ ಸರ್. ಸಾರಿ ಸರ್, ನೀವು ಕೊಟ್ಟಿದ್ದ ಫೋನು ಅನ್ಲಾಕ್ ಆಗಲಿಲ್ಲ. ಕ್ಯಾನ್ ಐ ಟೇಕ್ ದಿಸ್ ಫೋನ್ ಬ್ಯಾಕ್ ವಿತ್ ಮೀ? ಶ್ಯೂರ್ ಸರ್, ಬಟ್ ಇದನ್ನ ಚಾರ್ಜ್ ಮಾಡ್ತಾನೆ ಇರಬೇಕು. ಇದು ಸ್ವಿಚ್ ಆಫ್ ಆದ್ರೆ ಆಮೇಲೆ ಪಾಸ್ವರ್ಡ್ ಹಾಕಿನೇ ಅನ್ಲಾಕ್ ಮಾಡಬೇಕಾಗತ್ತೆ. ಸರ್, ಈ ಫೋನ್ನ ಹೆಂಗ್ ಸರ್ ಅನ್ಲಾಕ್ ಮಾಡೋದೀಗ? ಈ ಜನ ಐಫೋನ್ ಯಾಕೆ ಯೂಸ್ ಮಾಡ್ತಾರಪ್ಪ? ಇತಿಹಾಸ್ ನಿಮಗೆ ಪರಿಚಯ?
ಸರ್ ಇತಿಹಾಸ್ ನನಗೆ ಕಾಲೇಜಲ್ಲಿ ಸೀನಿಯರ್ ಆಗಿದ್ದ. ನಮ್ಮೂರಲ್ಲಿ ಅವಾಗ ಸಿಗ್ತಿದ್ವಿ. ಆಮೇಲೆ ಇತಿಹಾಸ್ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ. ವೀಕೆಂಡ್ಸ್ ಊರ ಕಡೆ ಬಂದಾಗ ಮಾತ್ರ ಮೀಟ್ ಆಗ್ತಿದ್ವಿ. ಆದರೆ ಲಾಸ್ಟ್ ವೀಕ್ ಇತಿಹಾಸೇ ನನ್ನ ಬ್ಯಾಂಗ್ಳೂರಿಗೆ ಬರೋಕ್ಕೆ ಹೇಳ್ದ. ಅವ್ನು ಹೇಳ್ದಾಗೆ ನಾನು ಬ್ಯಾಂಗ್ಳೂರಿಗೆ ಬಂದು ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹಾಯ್. ಏಯ್, ಕಾರ್ ಪುಲ್ಲಿಂಗ್ಯಾ? ಡೋಂಟ್ ಎವರ್ ಕಾಲ್ ಮೀ ಅಗೇನ್. ಹಾಂ, ಯಾ, ಓಕೆ ಫೈನ್. ಯು ಕ್ಯಾನ್ ಕಾಲ್ ಮಿ ಟುಮಾರೋ. ಓಕೆ ಬೈ. ಹಾಂ, ಓಕೆ. ಹಾಂ, ಹಾಯ್ ಇತಿಹಾಸ್ ಸರ್. ಹೌ ಯು? ಆರಾಮಾ? ಹ್ಮ್. ಸಿ ಯು. ಬಾಯ್. 1 2 3. ಕತ್ಲಂದ್ರೆ ಭಯನಾ? ಬಾ ಲವ್ಯ. ಎಷ್ಟು ದಿನ ಆಗಿತ್ತು ನೋಡಿ. ಥರಿಕೆ. ಹಲೋ ಗುರು, ನಾನು ನಾಳೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಗುರು, ಒಂದು ಅರ್ಜೆಂಟ್ ವಿಷಯ ಇತ್ತು. ಹಾಂ, ಹೇಳು. ನೀನು ಫಸ್ಟ್ ಇವಾಗ ಎಲ್ಲಿದೆ ಅಂತ ಹೇಳು. ಸರಿ, ಬೇಗ ಅದೇನಂತನಾರು ಹೇಳು. ಒಂದು ಪಾರ್ಟಿ ರೆಡಿ ಇದೆ ಲೋನ್ಗೋಸ್ಕರ. ಡೌನ್ ಪೇಮೆಂಟ್ ಅರೇಂಜ್ ಮಾಡಪ್ಪ. ಒಳ್ಳೆ ಕಮಿಷನ್ ಸಿಗುತ್ತೆ ಗುರು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಲಾ? ನನಗೆ ನಿಜವಾಗ್ಲಿ ಹೋಗಿ ಏನು ಅರ್ಥ ಆಗ್ತಾ ಇಲ್ಲ. ನಾನು ನಾಳೆ ಕಾಲ್ ಮಾಡ್ತೀನಿ, ಓಕೆನಾ? ಗುರು, ಒಂದು ನಿಮಿಷ. 1000 miles starts with a single step. ಪ್ರಕೃತಿ ವರ್ಣನೆ ಮಾಡಬೇಕು ಅಂದ್ರೆ ಮೊದಲು ನಿನ್ ತುಟಿಯಿಂದನೇ ಶುರು ಮಾಡಬೇಕು. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಹೋಗು. ಸೆಕೆಂಡು ಹೋಗು ಅಂದೆ. ಹೋಗು. ಹೀಗೆ 1 ವಾರ ನಡೀತು ಸರ್. ಇತಿಹಾಸ್ ನಿಮ್ಮ ಜೊತೆಲಿದ್ದಾಗ ಯಾರಾದರೂ ಬಂದಿದ್ರಾ? ಯಾರೋ ಒಬ್ರು ಫೈಲ್ ತಗೊಂಡು ಹೋಗಿ ಬಂದಿದ್ರು. ಹಲೋ. ಹಾಂ, ಅಮೌಂಟ್ ಕೊಡಕ್ಕೆ ಹೋಗನ್ವಾ? ನಾನು ಹೊಡ್ತಾ ಇದ್ದೀನಿ. ಸರಿ, ಇಲ್ಲಿಗೆ ಬರಲಿ. ನನ್ನ ರೂಮ್ ಹತ್ರ ಬಂದ್ಬಿಡು, ಇಬ್ರು ಒಟ್ಟಿಗೆ ಹೋಗೋಣ. ಹಾಂ, ಓಕೆ ಗುರು. ಓಕೆ. ಹಾಂ, ನಾನು ಹೊಡ್ತೀನಿ, ಆಯ್ತಾ? ಎಷ್ಟೊತ್ತಿಗೆ ಬರ್ತೀಯಾ? ಬೇಗ ಬರ್ತೀನಿ. ಓಕೆ, ಬಾಯ್. ಹುಷಾರು. ಬಾಯ್. ಅದೇ ಲಾಸ್ಟ್ ಅವನನ್ನು ನೋಡಿದ್ದು. ಲಾಡ್ಜಿಂದ ಅಲ್ಲಿಗೆ ನೀವು ಹೋದ್ರಿ? ಸರ್, ಇತಿಹಾಸ ಹೋಗಿ ತುಂಬ ಹೊತ್ತಾದ್ಮೇಲೆ ನಾನು ಅವನಿಗೆ ಕಾಲ್ ಮಾಡಿದೆ. ಎಷ್ಟು ಸಲ ಕಾಲ್ ಮಾಡಿದ್ರು ಅವ್ನು ರಿಸೀವೇ ಮಾಡ್ತಿರ್ಲಿಲ್ಲ. ಅಷ್ಟರಲ್ಲಿ ಯಾರೋ ಇಬ್ಬರು ರೂಮಿಗೆ ನುಗ್ಗಿ ಏನೋ ಹುಡುಕ್ತಿದ್ರು. ಏನು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲಿಗೋ ಎಳ್ಕೊಂಡು ಹೋದ್ರು. ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ಒಂದು ಪಾಳ್ ಬಂಗ್ಲೆಯಲ್ಲಿ ನನ್ನ ಕೂಡಾಕಿದ್ರು. ಇವತ್ತಲ್ಲಿಂದ ತಪ್ಪಿಸ್ಕೊಂಡು ಇತಿಹಾಸಕ್ಕೆ ಕಾಲ್ ಮಾಡಿದೆ. ಯಾಕೆ ಸರ್, ಇತಿಹಾಸಕ್ಕೆ ಏನಾಯ್ತು? ಇದು ಇತಿಹಾಸ್ ಮೊಬೈಲು. ಅವ್ನ ಮೊಬೈಲ್ ಯಾಕೆ ನಿಮ್ಮ ಹತ್ರ ಇದೆ? ಇದನ್ನ ಸ್ವಲ್ಪ ಅನ್ಲಾಕ್ ಮಾಡಿ. ಸರ್, ಈ ಹುಡುಗಿ ಹೆಂಗೆ ಅನ್ಲಾಕ್ ಮಾಡ್ತಾಳೋ? ಇತಿಹಾಸ್ಗೆ ಏನಾಯ್ತು ಅಂತ ನಾನು ಹೇಳ್ತೀನಿ.
ಇತಿಹಾಸ್ ಕೊಲೆ ಆಗಿದೆ. ಏನು? ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ನಂಬಲ್ಲ. ಇತಿಹಾಸಕ್ಕೆ ಏನೂ ಆಗಿಲ್ಲ. ಸರ್ ಅದು ಹೆಂಗ್ ಸರ್ ಅನ್ಲಾಕ್ ಆಯ್ತದು? ನಿಮ್ಮ ಹೆಂಡ್ತಿಗೆ ನಿಮ್ಮ ಫೋನ್ ಪಾಸ್ವರ್ಡ್ ಗೊತ್ತು ತಾನೆ? ಅದು ಏನ್ ಸಾರ್ ನಂಬಕ್ಕೆ ಆಗ್ತಿಲ್ಲ. ಕರ್ಸ್ರಿ ಅವ್ರನ್ನ. ಸರ್, ನನ್ನ ಮತ್ತೆ ಏನಕ್ಕೆ ಕರ್ಸಿದ್ದೀರಾ? ನನಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ನೀವು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಚೇಚೆ, ಹಾಗೇನಿಲ್ಲ. ಸುಮ್ಮನೆ ಒಂದ್ಸರ್ತಿ ನಿಮ್ಮನ್ನ ನೋಡೋಣ ಅನಿಸ್ತು. ಸರಿ, ನೋಡಾಯ್ತಲ್ಲ, ನಾನಿನ್ನು ಹೋಗ್ಬೋದಾ? ಹೋಗೋಕ್ಕೂ ಮುಂಚೆ ಒಂದ್ಸರ್ತಿ ಈ ವಿಡಿಯೋ ನೋಡ್ಬಿಟ್ಟು ಹೋಗಿ. ಸರ್, ಸೊ ಇದೆಲ್ಲ ಹೇಗಾಯ್ತು ಅಂತ ಹೇಳ್ತೀರಾ? ಇತಿಹಾಸ ನನಗೆ ಆದಿತ್ಯ ಕೊಲ್ಲಾಪುರ ಹತ್ರ 10 ಲಕ್ಷ ಸಾಲ ಇಸ್ಕೊಟ್ಟಿದ್ದ. ಅದು ಜಾಸ್ತಿ ಬಡ್ಡಿಗೆ. ನಾನು ಸ್ಟಾರ್ಟಿಂಗ್ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೆ. ಬಡ್ಡಿ ದುಡ್ಡೆಲ್ಲ ಕರೆಕ್ಟಾಗಿ ಕಲೆಕ್ಟ್ ಮಾಡ್ತಿದ್ದೀರಾ ತಾನೇ? ಎಲ್ಲ ತಗೊಂಡೋಗಿ ಬ್ಯಾಂಕ್ ಹಾಕ್ಬಿಡಿ. ಸರಿ ಅಣ್ಣ. ಅಣ್ಣ ಬಂದ ನೋಡಿ. ಎಲ್ಲಿ ಹೋದ್ ತಿಂಗಳದು? ಅಣ್ಣ 2 ತಿಂಗಳದು ಸೇರಿಸಿ ತಂದಿದ್ದೀನಿ ಅಣ್ಣ. ಮುಂದಿನ ತಿಂಗಳಿಂದ ಏನಾದರೂ ಬಡ್ಡಿ ದುಡ್ಡು ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ನಮ್ಮ ಹುಡುಗರು ಬರ್ತಾರೆ ನಿಮ್ಮ ಮನೆ ಹತ್ರಕ್ಕೆ. ಇಲ್ಲ ಅಣ್ಣ, ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಸರಿ, ಹೊರಡು. ಬರ್ತೀನಿ ಅಣ್ಣ. ಕೆಲವು ತಿಂಗಳಾದ್ಮೇಲೆ ಬಡ್ಡಿ ಕಟ್ಟಕ್ಕಾಗಲಿಲ್ಲ. ಅವಾಗ ಆದಿತ್ಯ ಕೊಲ್ಲಾಪುರ ಹುಡುಗರು ಕರ್ಕೊಂಡೋಗಿ, ಅಣ್ಣ ಅಣ್ಣ ಬೇಡ ಅಣ್ಣ, ಮಿಸ್ ಮಾಡಲ್ಲ ಅಣ್ಣ, ಕಟ್ಬಿಡ್ತೀನಿ ಅಣ್ಣ, ನೆಕ್ಸ್ಟ್ ಮಂತ್ ಕಟ್ಬಿಡ್ತೀನಿ ಅಣ್ಣ, ಹೊಡಿಬೇಡ ಅಣ್ಣ, ಹೊಡಿಬೇಡ. ಹೇ ಆದರ್ಶ್, ಏನಾಯ್ತು? ವಾಟ್ ಹ್ಯಾಪೆಂಡ್? ಕೆಲವು ದಿನಗಳಾದ್ಮೇಲೆ ಹಾಯ್ ಅಪೇಕ್ಷಾ. ಹಾಯ್. ಅಣ್ಣ 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 ಈ ತಿಂಗಳು ತುಂಬ ಕಮಿಟ್ಮೆಂಟ್ ಇತ್ತಣ್ಣ. ಅಣ್ಣ ಅಣ್ಣ ನೆಕ್ಸ್ಟ್ ತಿಂಗಳು ಕಟ್ಬಿಡ್ತೀನಿ ಅಣ್ಣ. ಅಣ್ಣ ಲೋನ್ಗಳೆಲ್ಲ ಇತ್ತು ಅಣ್ಣ, ಅದಕ್ಕೆ ಕಟ್ಟಕ್ಕಾಗಿಲ್ಲ. ಅಣ್ಣ ಸ್ವಲ್ಪ ಟೈಮ್ ಕೊಡ್ರಣ್ಣ, ಸಾಲ ತೀರಿಸ್ಬಿಡ್ತೀನಿ ಅಣ್ಣ. ಆದರ್ಶ್, ಏನಾಗ್ತಿದೆ ಆದರ್ಶ್? ಆದರ್ಶ್, ಸರ್, ಅದೇನ್ ಮಾತಾಡ್ಬೇಕೋ ಬೇಗ ಮಾತಾಡ್ಸಿ ಕಳ್ಸಿ ಸರ್. ನನಗೆ ಬೇರೆ ಕೆಲಸ ಇದೆ, ನಾನು ಬೇರೆ ಕಡೆ ಹೋಗ್ಬೇಕು. ನೀ ನೋಡ್ತಿರೋ ಮೊಬೈಲ್ ಇತಿಹಾಸ. ಈ ವಿಷಯ ಅವನಿಗೆ ತಿಳಿದಿದೆ ಅಂತ ನಿನಗೆ ಗೊತ್ತಾಗಿ ಅದಕ್ಕೆ ಅವನ್ನ ಕೊಲೆ ಮಾಡಿದೆ. ಸರ್, ಅದು ಇತಿಹಾಸ ಕಡೆಯವರು ನನಗೆ ವಿಡಿಯೋನ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸರ್.
ಎಲ್ಲಿದ್ಯಾ? ಮಿಂಚು ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಅಲ್ಲೇ ಇರು, ಬರ್ತಾ ಇದ್ದೀನಿ. ಸರಿ ಅಣ್ಣ. ಹಲೋ ಅಣ್ಣ, ಇತಿಹಾಸ್ ಮರ್ಡರ್ ಆಗೋಗಿದೆ ಅಣ್ಣ. ಯಾವಾಗ? ಸರ್, ಕೊಲೆ ಮಾಡಲೇಬೇಕು ಅಂತ ಹೊರಟೆ, ಅಷ್ಟರಲ್ಲಿ ನನಗೆ ಕಾಲ್ ಬಂತು ಸರ್. ಅಲ್ಲಿಂದ ಡೈವರ್ಟ್ ಆದೆ. ಅದಕ್ಕೆ ಅವನ್ನ ಕೊಲೆ ಮಾಡಿದ್ಯಾ? ಅಲ್ಲಿಂದ ಬರ್ಬೇಕಾದ್ರೆ ಆ ಉಂಗ್ರನ ಅಲ್ಲೇ ಬಿಟ್ಟು ಬಂದಿದ್ಯಾ? ಸರ್, ಈ ಉಂಗ್ರನ ಕಳ್ಕೊಂಡು ತುಂಬಾ ದಿನ ಆಗಿದೆ ಸರ್. ರೀ ಕಾಶಿ ಸರ್, ಇವನ ಹತ್ರ ಅವತ್ತಿನ ಕ್ಯಾಬ್ ಡ್ರೈವರ್ ಡೀಟೇಲ್ಸ್ ತೊಗೊಂಡು ಅವನ್ನ ಕರೆಸ್ರಿ. ಸರ್, ಅದು ಹೆಂಗ್ ಗೊತ್ತಾಗತ್ತೆ ಸರ್? ಬುಕ್ಕಿಂಗ್ ಡೀಟೇಲ್ಸ್ ಚೆಕ್ ಮಾಡ್ರಿ, ಸಿಗುತ್ತೆ. ಸರಿ ಸರ್, ಆಗ್ಲಿ ಚೆಕ್ ಮಾಡಿಸ್ತೀನಿ, ಈಗಲೇ ಮಾಡಿಸ್ತೀನಿ ಸರ್. ನೀನೇನೆ ಕ್ಯಾಬ್ ಡ್ರೈವರು? ಹಾ ಸರ್. ಇವರು ನೋಡಿದ್ಯಾ? ಇಲ್ಲ ಸರ್. ನೋಡ್ದೇನೆ ಡ್ರಾಪ್ ಕೊಟ್ಬಿಟ್ಟ? ಇಲ್ಲ ಸರ್, ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ ಸರ್. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಯ್ಯ. ಹಾ ಸರ್, ಗೊತ್ತಾಯ್ತು. ಇವರು ಅವತ್ತು ಈ ವ್ಯಕ್ತಿ ನನ್ನ ಕಾರ್ ಹತ್ತಿದ್ದ ಸರ್. ಇವ್ರ ಜೊತೆ ಇನ್ನ 3 ಕುರುಡು ಮಕ್ಕಳು ಇದ್ರು. ಕುರುಡು ಮಕ್ಕಳ? ಹಾ ಸರ್. ಆ ದಿನ ಈ ವ್ಯಕ್ತಿ ನನ್ನನ್ನು ಒಂಥರ ನೋಡ್ತಿದ್ದ ಸರ್. ಅದ್ ಯಾಕೆ ಹಂಗೆ ನೋಡ್ತಿದ್ದ ಅಂತ ಗೊತ್ತಾಗ್ಲಿಲ್ಲ. ಮೊದ್ಲು ಈ ವ್ಯಕ್ತಿ ಇಳ್ಕೊಂಡ್ರು, ಅದಾದ್ಮೇಲೆ ಒಂದ್ ಹುಡುಗಿ ಬಂದು ಆ 3 ಜನ ಕುರುಡು ಮಕ್ಕಳನ್ನ ಇಳಿಸ್ಕೊಂಡು ಹೋದ್ಲು ಸರ್. ಹುಡುಗಿನ? ಹಾ ಸರ್. ಸರ್, ಡ್ರೈವರ್ ಹತ್ರ ಮಾತಾಡಿದೆ ಸರ್. ಅವನು ಆದಿತ್ಯ ಕೊಲ್ಲಾಪುರ್ನ ರೆಕಗ್ನೈಸ್ ಮಾಡ್ದ ಸರ್. ಜೊತೆಗೆ ಆ ಕ್ಯಾಬಲ್ಲಿ ಅವತ್ತು ಯಾರೋ ಇಬ್ರು ಬ್ಲೈಂಡ್ ಹುಡುಗರು ಹತ್ಕೊಂಡ್ರಂತೆ ಸರ್. ಹಾ, ಆದಿತ್ಯ ಕೊಲ್ಲಾಪುರ್ ಇಳಿದೋದ್ಮೇಲೆ ಯಾರೋ ಹೆಂಗಸ್ ಬಂದು ಇವರಿಬ್ಬರನ್ನ ಇಳಿಸ್ಕೊಂಡು ಹೋದ್ರಂತೆ. ಯಾರು ಲೇಡಿನ? ಅದೇ ಸರ್, ಹೌದು ಸರ್. ಸರಿ, ಅವ್ನ ಸ್ಟೇಟ್ಮೆಂಟ್ ತಗೊಳ್ಳಿ. ಸರಿ ಸರ್, ನಾನು ಅವ್ನ ಸ್ಟೇಟ್ಮೆಂಟ್ ತಗೋತೀನಿ ಸರ್. ತಗೊಂಡ್ಬಿಟ್ಟು ಕಳಿಸಿರ್ತೀನಿ, ಮತ್ತೆ ಕರ್ಸೋಣ ಸರ್. ಸ್ವಾಮಿ ಕೊಲೀಗ್, ಆದಿತ್ಯ ಕೊಲ್ಲಾಪುರ್ ಪಾರ್ಟ್ನರ್, ಲಾವ್ಯ ಲವರ್, ಅಪೇಕ್ಷಾ ಎಕ್ಸ್ ಲವರ್, ಆದರ್ಶ್ ಕಸ್ಟಮರ್, ಲವರ್ ಮಿಸ್ಸಿಂಗ್, ಅಪೇಕ್ಷಾ ಇನ್ನೋಸೆಂಟ್, ಆದರ್ಶ್ ಟ್ರ್ಯಾಪ್ಡ್, ಆದಿತ್ಯ ಕೊಲ್ಲಾಪುರ್ಗೆ ಬ್ಲ್ಯಾಕ್ ಮೇಲ್, ಲಾವ್ಯ ಮಿಸ್ಸಿಂಗ್, ಆದಿತ್ಯ ಕೊಲ್ಲಾಪುರ್ ಇಸ್ ಎ ಕಿಡ್ನಾಪರ್. ಯಾಕೆ ಫಾರೆನ್ಸಿಕಲ್ ಸಿಕ್ ಎವಿಡೆನ್ಸ್ ನ ಡಿಸ್ಕಾರ್ಡ್ ಮಾಡಿದ್ರಿ? ಆ ಫಿಂಗರ್ ರಿಂಗ್ ಬಗ್ಗೆ. ಸರ್, ಏನೂ ಇಲ್ಲ. ಆ ಕೇಸ್ನ ಡೈವರ್ಟ್ ಮಾಡೋಕ್ಕೆ ಯಾರೋ ಸುಮ್ಮನೆ ಕ್ರೈಮ್ ಸೀನಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ ಎವಿಡೆನ್ಸಿಂದ ಎಂಥದ್ದು ಲೀಡ್ ಅವ್ರ ಪ್ರೂಫ್ ಸಿಗ್ಲಿಲ್ಲ ಸರ್. ಓಕೆ. ಸರ್, ಆ ಬ್ಲ್ಯಾಕ್ ಮೇಲ್ ಯಾರು ಮಾಡ್ದವನು ಅಂತ ಮೊದಲು ಕಂಡಿಡ್ಬಿಡಿ ಸರ್. ನನಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ. ಟಾರ್ಚರ್? ನೀನೇನಕ್ಕೆ ಲಾಭ್ಯಾಕೆ ಟಾರ್ಚರ್ ಕೊಟ್ಟೆ? ಸರ್, ಹಲೋ. ಹೇಳಿ ಅಣ್ಣ. ಎಲ್ಲಿದ್ಯಾ? ಮಿಂಚು ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಅಲ್ಲೇ ಇರು, ಬರ್ತಾ ಇದ್ದೀನಿ. ಸರಿ ಅಣ್ಣ. ಬಂದ್ರೋ ಇಲ್ಲಿ. ಹೋಗ್ರೋ, ರೂಮ್ನಲ್ಲಿ ಇತಿಹಾಸ ಅಮೌಂಟ್ ಇಟ್ಟಿದ್ದಾನೆ, ತಗೊಂಡ್ ಬನ್ನಿ. ಹೋಗ್ರಿ. ಫೋನ್ ಮಾಡಿ ಕೇಳ್ಬಿಡ್ಲ ಅಣ್ಣ ಎಲ್ಲಿಟ್ಟಿದ್ದಾನೆ ಅಂತ. ನೀವು ಹೋದ್ರೆ ನಿಮಗೆ ಸಿಗೋದಿಲ್ವಾ? ಹೋಗ್ರೋ. ಆಯ್ತಣ್ಣ. ಹಲೋ ಅಣ್ಣ, ಇತಿಹಾಸ್ ಮರ್ಡರ್ ಆಗೋಗಿದೆ ಅಣ್ಣ. ಯಾವಾಗ? ನನ್ನ ಮಕ್ಳ ಇವಳನ್ನ ಯಾಕ್ರೋ ತಕೊಂಬರಕ್ ಹೋದ್ರಿ? ಅಣ್ಣ, ಅಮೌಂಟ್ ಹುಡುಕಿದ್ವಿ, ಸಿಕ್ಲಿಲ್ಲ. ಅವಳನ್ ಕೇಳ್ದೆ ಗೊತ್ತಿಲ್ಲ ಅಂದ್ಲು, ಅದಕ್ಕೆ ಅವಳನ್ನೇ ತಕೊಂಬಂದ್ಬಿಟ್ವಣ. ಏನ್ ಮಾಡ್ತೀರಾ ನೀವು? ಲೈ, ನೀವುಗಳು ಮಾಡೋ ಕೆಲ್ಸಗಳಿಗೆ ಹೋಗ್ರೋ.
ಅವಳನ್ನ ಒಂದ್ ವಾರ ಎಲ್ಲಾದ್ರೂ ಹೈಡ್ ಮಾಡಿ ಯಾವ್ದೇ ಕಾರಣಕ್ಕೂ ನಾವು ಮಾಡಿರೋದಂತ ಗೊತ್ತಾಗ್ಬಾರ್ದು. ಹೋಗ್ರೋ. ನೈಸ್, ವೆರಿ ನೈಸ್. ನೀನ್ ಅಂದರ್ ಆಗ್ಬಾರ್ದು ಅಂತ ಹುಡ್ಗಿನ ಅಂದರ್ ಮಾಡ್ಬಿಟ್ಟ. ಓ, ಇವಳೆ ನಿನ್ ಜೊತೆ ಬ್ಯಾಗ್ ನೋಡಿದ್ರೆ ಏನಾದ್ರೂ ನೆನಪಾಯ್ತಾ? ಸರ್ ಪ್ಲೀಸ್ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ರೇ ಕಾಶಿ ಸರ್, ನೀವೇ ಹೇಳ್ತೀರಾ ಅಥವಾ ನಾವೇ ನಿಮಗ್ ತೋರ್ಸೋದಾ? ಸರ್ ಮನೆ ಕಡೆ ತುಂಬಾ ಕಷ್ಟ, ನಾನು ಒಬ್ಳೇ ದುಡಿಬೇಕು. ನನಗೂ ಒಬ್ಬ ಅಣ್ಣ ಇದ್ದಾನೆ, ಶುದ್ಧ ಪರೋಡಿ ಸರ್. ಸರ್ ಅವಾಗವಾಗ ಕ್ಯಾಶ್ ಕೌಂಟ್ರಲ್ಲಿ ಡ್ಯೂಟಿ ಬಿದ್ದಾಗ ತಪ್ಪಾಗಿ ಲೆಕ್ಕ ಹಾಕಿ ಗ್ರಾಸರೀಸ್ ತಗೊಂಡೋಗ್ತಿದ್ದೆ ಮನೆಗೆ, ಅಷ್ಟೇ ಸರ್. ಕೇಳಿಲ್ಲಿ, ನೀನ್ ಎಷ್ಟು ರೋಲ್ ಕಾಲ್ ಮಾಡಿದೆ ಅಂತ ಹೇಳಕ್ ಕರ್ಸಿಲ್ಲ. ಆ ಮುನಿಸ್ವಾಮಿ ಹತ್ರ ಏನೋ ಮಾತಾಡ್ತಿದ್ದಲ್ಲ, ಅದನ್ನ ಹೇಳು. ಸರ್ ಅದು ಪೊಲೀಸ್ ಸ್ಟೇಷನಲ್ಲಿ ನನ್ನ ಹೆಸರು ಯಾಕೆ ಕೊಟ್ಟೆ ಅಂತ ಅಷ್ಟೇ ಸರ್ ಕೇಳ್ತಾ ಇದ್ದೆ. ಮುನಿಸ್ವಾಮಿ, ಸರ್ ಆದಿತ್ಯ ಕೊಲ್ಲಾಪುರ್ ಡೀಲ್ ಅಮೌಂಟ್ನ ನಾನು ಇತಿಹಾಸ ಇಬ್ರು ಸೇರಿ ಕಲೆಕ್ಟ್ ಮಾಡಿದ್ವಿ. ಹಾಯ್ ಸರ್. ಸರ್ ಅಮೌಂಟ್. ಥ್ಯಾಂಕ್ ಯು ಸರ್. ಮುನ್ಸೊಮ್ಮೆ ಲಾವೇ ಮೆಸೇಜ್ ಮಾಡಿದ್ದಾಳೆ, ನಾನು ಇವಾಗ ಸ್ವಲ್ಪ ರೂಮ್ ಹತ್ರ ಹೋಗ್ಬೇಕು. ಗ್ರೂ, ಅಣ್ಣ ಅಮೌಂಟ್ ಕೇಳಿದ್ರೆ ನಾಳೆ ಮೀಟ್ ಮಾಡಿ ಅಣ್ಣಂಗೆ ಅಮೌಂಟ್ ಕೊಡೋಣ. ಗ್ರೂ ನಂದು. ಓಕೆ, ಬೆಳಗ್ಗೆ ಬಾ ರೂಮ್ ಹತ್ರ. ಹಾಂ ಹೇಳು. ಕ್ಲೈಂಟ್ ಫೋನ್ ಮಾಡಿದ್ರು. ಯಾವ ಕ್ಲೈಂಟು? ಅದೇ ಅವಾಗ ಕ್ಯಾಶ್ ಇಸ್ಕೊಂಡ್ರಲ್ಲ ಅವರು. ಹಾಂ, ಅವ್ರ ಡಾಕ್ಯುಮೆಂಟ್ಸ್ ಬೇಕು ಅಂತಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದಾವೆ. ಎಲ್ಲಿದೀಯ ಇವಾಗ? ಲಾಡ್ಜಲ್ಲಿ ಇದ್ದೀನಿ, ಬಂದ್ಬಿಡು. ಸರಿ, ಬರ್ತೀನಿ. ಬಾ. ಗ್ರೂ ಡಾಕ್ಯುಮೆಂಟ್ಸು. ಎಲ್ಲ ಇದೆ, ಹುಷಾರು. ಆಯ್ತು. ಅಣ್ಣ ಹೇಳಿ. ಅಮೌಂಟ್ ಕಲೆಕ್ಟ್ ಮಾಡಿದ್ರಾ? ಹ್ಞೂ ಅಣ್ಣ, ಕಲೆಕ್ಟ್ ಮಾಡಿದ್ವಿ. ಇತಿಹಾಸ ಲಾಡ್ಜಲ್ಲಿ ಇಟ್ಟಿದ್ದಾರೆ. ಇತಿಹಾಸ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ.
ಇತಿಹಾಸ ಮನೆಗೆ ಹೋಗ್ಬೇಕು ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ. ಹಲೋ ಸೌಮ್ಯ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಸಂಜೆ ಸಿಗ್ತೀನಿ, ಓಕೆನಾ? ಸರಿ ಗುರು, ಸಂಜೆ ಮಿಸ್ ಮಾಡಬೇಡ, ಅರ್ಜೆಂಟ್ ಇದೆ. ಹ್ಞೂ ಪಕ್ಕ, ಅಮೌಂಟ್ ಮನೇಲೇ ಇದೆ, ಸಂಜೆ ಹೋಗಿ ಕೊಟ್ಬಿಡೋಣ. ಗುರು. ಮಗ, ಇತಿಹಾಸ ಮರ್ಡರ್ ಆಗಿದ್ಯೋ? ಏನ್ ಮಾತಾಡ್ತಿದ್ದೀಯಾ? ಹೇಯ್, ಒಂದು ಕ್ವಾರ್ಟ್ರು. ಅಮೌಂಟ್ ಮನೇಲೇ ಇದೆ, ಅಮೌಂಟ್ ಮನೇಲೇ ಇದೆ. ಏ, ಕ್ಯಾನ್ಸಲ್ ಮಾಡೋ. ಇಷ್ಟೇ ಸರ್ ಆಗಿತ್ತು. ಸರ್ ನಡಿ ನಡಿ ನಡಿ. ಸರ್, ಯಾರ ಮೇಲೆ ಅಂತ ಅನುಮಾನ ಪಡೋದು ಸರ್? ಯಾರ ಮೇಲೂ ಕರೆಕ್ಟಾಗಿ ಸಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸೇ ಆಗ್ತಿಲ್ಲ. ಒಂದು ಕ್ಲೂನು ಸಿಗ್ತಾ ಇಲ್ಲ ನಮಗೆ. ನಿಮ್ಗೆ ಯಾರ ಮೇಲೆ ಜಾಸ್ತಿ ಅನುಮಾನ ಸರ್? ಈ ಸ್ಟೇಜಲ್ಲಿರೋ ಕೇಸಲ್ಲಿ ಯಾರ ಮೇಲೆ ಅನುಮಾನ ಅಂತ ಅಲ್ಲ ಕಾಶಿ, ಯಾರ ಮೇಲೆ ಅನುಮಾನ ಇಲ್ಲ ಅಂತ ಹೇಳಿ. ಆದ್ರೂ ಸಾರ್, ಬೋಲೆ ಕಿಲಾಡಿ ನನ್ನ ಮಗ ಸಾರ್ ಅವನು. ತಪ್ಪು ಮಾಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಕ್ಲೂ ಬಿಟ್ಟಿರ್ತಾನೆ, ನಮ್ಗೂ ಸ್ವಲ್ಪ ಈಸಿ ಆಗ್ಲಿ ಅಂತ. ಹೌದು ಸರ್, ನಾನು ಆ ಕ್ಲೂ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾನೆ ಇದ್ದೀನಿ, ಸಿಗ್ತಾನೆಲ್ಲ ನೋಡಿ ಸರ್. ಇತಿಹಾಸ ಕಡೆಯವರು ನನಗೆ ವಿಡಿಯೋನ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸರ್. ಮತ್ಯಾವಾಗ ಇತಿಹಾಸ ನಿಮ್ಮ ಟಚಲ್ಲಿ ಬಂದರು? ನಾವು ಅಪಾರ್ಟ್ಮೆಂಟ್ಸ್ ನೋಡ್ಬೇಕಾದ್ರೆ ಇನ್ನೊಬ್ರು ಬ್ರೋಕರ್ ಕಡೆಯಿಂದ ಕಾಂಟ್ಯಾಕ್ಟ್ ಸಿಕ್ತು. ಒಂದೆರಡು ಸಲ ಮನೆಗೂ ಬಂದಿದ್ರು. ಆ ಕ್ಯಾಬಲ್ಲಿ ಅವತ್ತು ಯಾರೋ ಇಬ್ರು ಬ್ಲೈಂಡ್ ಹುಡುಗರು ಹತ್ಕೊಂಡ್ರಂತೆ ಸರ್. ಆದಿತ್ಯ ಕೊಲ್ಲಾಪುರ ಇಳಿದೋದ್ಮೇಲೆ ಯಾರೋ ಹೆಂಗಸ್ ಬಂದು ಇವ್ರಿಬ್ರನ್ನ ಇಳಿಸ್ಕೊಂಡೋದ್ರಂತೆ. ಸರ್, ನನ್ನ ವೈಫ್ ಅಪೇಕ್ಷಾ. ಸಾಫ್ಟ್ವೇರ್ ಜಾಬಾ? ಹಾಂ ಸರ್, ಮೊದಲು ಕೆಲಸ ಮಾಡ್ತಾ ಇದ್ರು, ಇವಾಗ ಹೌಸ್ ವೈಫ್. ಇಲ್ಲೇ ಬ್ಲೈಂಡ್ ಆರ್ಫನೇಜ್ಗೆ ಹೋಗಿದ್ದಾಳೆ. ನಿಮ್ಮನ್ನ ಪದೇ ಪದೇ ಕರೆಸೋಕೆ ನಮಗೂ ಇಷ್ಟ ಇಲ್ಲ. ಒಂದೇ ಸಲ ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳ್ಬಿಡಿ. ಸರ್, ನಾನೆಲ್ಲ ಹೇಳಿದ್ದೇನೆ ಸರ್, ಇನ್ನು ಹೇಳಕ್ಕೇನು ಉಳ್ದಿಲ್ಲ. ನಾನು ನಿಮ್ಮ ಮನೆಗೆ ಬಂದಾಗ ನೀವು ಬ್ಲೈಂಡ್ ಹುಡುಗರ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನೋಡಿದ್ದೀನಿ. ಅದೇ ಹುಡುಗರನ್ನ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆದಿತ್ಯ ಕೊಲ್ಲಾಪುರ ಹತ್ರ ಅಮೌಂಟ್ ಇಸ್ಕೊಂಡಿರೋದು ವಿಚಾರಿಸಿದಾಗ ತಿಳಿತು. ಸೊ ಆ ಅಮೌಂಟ್ನ ಏನು ಮಾಡಿದ್ರಿ? ಹಾಗೆ ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ಯಾರು? ಸರ್, ತಿಳಿ ನೀರಿನಂತಿರೋ ನನ್ನ ಲೈಫ್ನ ಕದಡೋಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 2 ಪ್ರಾಬ್ಲಮ್ ಶುರುವಾಯಿತು.
ಅದರಲ್ಲಿ ಒಂದು ನಾವಿಬ್ರು ಇಷ್ಟು ವರ್ಷ ಆದ್ಮೇಲೆ ಮೀಟ್ ಆದ್ರೂ ಈ ಥರ ಫೈರ್ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯು ನೋ ವಾಟ್, ಅವರ್ ಲವ್ ಈಸ್ ಬಿಯಾಂಡ್ ಸೊಸೈಟಿ. ಇಲ್ಲ, ಹೊರಡು. ಸರಿ ಬಾ, ಬಾಯ್. ಹಾಯ್ ಅಪೇಕ್ಷಾ. ಎಷ್ಟು ಸಲ ವಾಟ್ಸಪ್ ಕಾಲ್ ಮಾಡಿದ್ರು ರಿಸೀವೇ ಮಾಡ್ತಿಲ್ಲ. ಅಷ್ಟೊಂದು ಬಿಸಿನಾ? Why don't you understand my situation? I can't do this anymore. ಅಪೇಕ್ಷಾ, ವಿ ಆರ್ ಲಾಂಗ್ ಲಾಸ್ಟಿಂಗ್ ಲವರ್ಸ್. ನೋಡು, ಈಗ ಫೈನಲಿ ಒಂದಾಗಿದ್ದೀವಿ. ಅಪೇಕ್ಷಾ. No. ಹೇ ಅಪೇಕ್ಷಾ, ಸಿ, we have come so far. Yes, but in the wrong direction. Look, don't judge me by someone's love, okay? ನಿನಗೆ ಅನ್ಸಿದ್ ನೀನು ಮಾಡು. ಅದನ್ನೇ ಮಾಡ್ತಿರೋದು. ಓಕೆ, ಫೈನ್. ಅಟ್ ಲೀಸ್ಟ್ can we end this on a happy note? Do you even realize what you're talking? Just leave. ಅಪೇಕ್ಷಾ. Oh my god, that's Adarsh. I think that's Adarsh. What do we do? ಏನ್ ಮಾಡೋದು? I think that's Adarsh. Oh my god, you have to hide. What to do? Back door in the hogu. Oh god, I hope it's not Adarsh, please. Hi Apeksha. Hi. ನಾ ಕೊಟ್ಬಿಡ್ತೀನಿ. ಬಿಟ್ಬಿಡಿ. ಏ ನಡೆಯಲ್ಲೇ ಸಾಕು, ಅದೆಲ್ಲ ಬೇಡ, ನಡೆಯೋ. ಕೊಟ್ಬಿಡ್ತೀನಿ. ಈ ವಿಡಿಯೋನ ಆದಿತ್ಯ ಕೊಲ್ಲಾಪುರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಒಳ್ಳೆ ಅಮೌಂಟೇ ಕೊಡ್ತಾನೆ. ಆದರೆ ನಾನು ಆ ಥರ ಮಾಡಲ್ಲ. ನನಗೆ ಅಮೌಂಟ್ ಬೇಡ, ನೀನು ಬೇಕು. ಫಸ್ಟ್ ಪ್ರಾಬ್ಲಮ್ ಆದ ಆದರ್ಶ್ ಅಮೌಂಟ್ನ ಆದಿತ್ಯ ಕೊಲ್ಲಾಪುರ್ ಹತ್ರನೇ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದೆ.
ಆದಿತ್ಯ ಕೊಲ್ಲಾಪುರ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಇತಿಹಾಸ ಅಂತಾನೆ ಹೇಳ್ದೆ. ಆಮೇಲೆ ಅವನೇ ಕೊಲೆ ಮಾಡಿದಾನೆ. ಸೊ ಇತಿಹಾಸ್ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ದ, ನೀವು ಆದಿತ್ಯ ಕೊಲ್ಲಾಪುರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ, ರೈಟ್? ಅಲ್ಲ ಸರ್, ಏನಕ್ಕೆಲ್ಲಾರನ್ನೂ ಕರೆಸ್ತೀರಾ, ಇನ್ವೆಸ್ಟಿಗೇಟ್ ಮಾಡ್ತೀರಾ, ಮತ್ತೆ ವಾಪಸ್ ಕಳಿಸ್ತೀರಾ? ಅರ್ಥನೇ ಆಗ್ತಿಲ್ವಲ್ಲ ಸರ್. ನೋಡಿ ಕಾಶಿ, ಇನ್ವೆಸ್ಟಿಗೇಷನ್ ಮಾಡಿ ಕಳಿಸಿದ್ಮೇಲೆ ತಪ್ಪು ಮಾಡದಿರೋರು ಸುಮ್ಮನೆ ಇರ್ತಾರೆ, ಆದರೆ ತಪ್ಪು ಮಾಡಿರೋರು ಮತ್ತೆ ತಪ್ಪು ಮಾಡ್ತಾರೆ. ನಾನಾ ತಪ್ಪಿಗೋಸ್ಕರ ಕಾಯ್ತಿದ್ದೀನಿ. ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಸರ್? ವಿಜಯ್, ಆ ವಿಡಿಯೋ ನಿಜಾನಾ? ಹೌದು ಸರ್, ಅಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಕ್ರೂಷಿಯಲ್ ಎವಿಡೆನ್ಸ್ ಫಾರ್ ದಿಸ್ ಕೇಸ್. ಬಟ್ ವಿಜಯ್, ಮೇಕ್ ಶ್ಯೂರ್ ಈ ವಿಡಿಯೋ ಎಲ್ಲೂ ಹೊರಗೆ ಬರಬಾರ್ದು, ಇಲ್ಲಾಂದ್ರೆ ಕೇಸ್ ಕಂಪ್ಲೀಟ್ ಡೈವರ್ಟ್ ಆಗುತ್ತೆ. ಸರ್, ಯು ಡೋಂಟ್ ವರಿ, ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲ ಸಸ್ಪೆಕ್ಟ್ಸ್ ಹಾಗೂ ಎವಿಡೆನ್ಸ್ ನನ್ನ ಸೂಪರ್ವಿಷನ್ನಲ್ಲಿ ಇದೆ. ಸೊ ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಐ ಥಿಂಕ್ ದಿಸ್ ಕೇಸ್ ವಿಲ್ ಗೆಟ್ ಜಸ್ಟಿಸ್. ಶ್ಯೂರ್ ಸರ್. ಓಕೆ ವಿಜಯ್. ಏನ್ರಿ ಕಾಶಿ, ಶರ್ಟ್ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ ಸರ್, ಟೀ ಚಲೋ ಹೋಗ್ಬಿಡ್ತು ಸರ್, ಅದಕ್ಕೆ ಶರ್ಟ್ ಚೇಂಜ್ ಮಾಡ್ಕೊಂಬಂದೆ. ಸರ್ 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 ಏನಾಯ್ತು ಸರ್? ಸರ್ 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 ಏನಾಯ್ತು ಸರ್? ನೋಡ್ರಿ ಕಾಶಿ, ಆಫೀಸಿಂದ ಹೋಗ್ಬೇಕಾದ್ರೆ ಒಂದು ಪ್ಯಾಂಟ್ ಹಾಕಿದ್ದಾನೆ, ವಾಪಸ್ ಬರ್ಬೇಕಾದ್ರೆ ಬೇರೆ ಪ್ಯಾಂಟ್ ಹಾಕೊಂಡು ಬಂದಿದ್ದಾನೆ. ಸಮಥಿಂಗ್ ಫಿಶಿ. ಎಷ್ಟು ನಾಟಕ ಮಾಡ್ತೀಯ ನೀನು? ಏನಾಯ್ತು ಸರ್? ಇತಿಹಾಸನ ಕೊಲೆ ಮಾಡಿ ಆದಿತ್ಯ ಕೊಲ್ಲಾಪುರ್ ಮೇಲೆ ಹಾಕಿ ಹೆಂಡತಿ ಜೊತೆ ಆರಾಮಾಗಿರ್ಬೇಕಂತ ಪ್ಲಾನ್ ಮಾಡಿದ್ದಾನೆ. ನಿನ್ ಮನೆ ತೊಳೋದಕ್ಕೆ ಪಾಪ ಇತಿಹಾಸ ನಿನ್ಗೆ ಹೆಲ್ಪ್ ಮಾಡಿದ್ರೆ ಅವನಿಗೆ ಈ ಥರ ಮಾಡ್ತೀಯಾ? ಬಂದು ನಮ್ಮ ಜೀವನನೇ ಅಪೇಕ್ಷಾ. ಹತ್ರ ಹೋದಾಗಲೆಲ್ಲ ಇತಿಹಾಸ ಯೂಸ್ ಮಾಡ್ತಿದ್ದಿದ್ದು ಪರ್ಫ್ಯೂಮ್ ಸ್ಮೆಲ್ ಬರ್ತಿತ್ತು. ಮತ್ತೆ ಹೆಂಗಿತ್ತು ಕೆಲಸ ಎಲ್ಲ?
ಆದಿತ್ಯ ಕೊಲ್ಲಾಪುರ ಹತ್ರ ಬಡ್ಡಿಗೆ ಅಮೌಂಟ್ ಇಸ್ಕೊಟ್ಟು ಈ ಥರ ನನ್ನ ಹಾಳು ಮಾಡಿದ್ದಾನೆ. ಇತಿಹಾಸ್, ನಾನು ಆದರ್ಶ್ ಮಾತಾಡ್ತಾ ಇರೋದು. ಸರ್ ಇದ್ಯಾವ ನಂಬರ್? ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಇದರಿಂದ ಮಾಡಿದೆ. ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬನಿಗೆ ಪಕ್ಕದ ಫ್ಲ್ಯಾಟ್ ತೋರಿಸ್ಬೇಕಿತ್ತು. ಸರಿ, ಅಪಾರ್ಟ್ಮೆಂಟ್ ಹತ್ರ ಇರ್ತೀನಿ, ಬನ್ನಿ. ನನಗೆ ಮೋಸ ಮಾಡ್ತೀಯಾ? ಮೋಸ ಮಾಡ್ತೇನೋ? ಮಗನೇ, ಮರ್ಡರ್ ವೆಪನ್ ಏನ್ ಮಾಡಿದ್ರಿ? ಯಾವ ವೆಪನ್ ಸರ್? ಮರ್ಡರ್ ಮಾಡೋಕೆ ಬಳಸಿರೋ ವೆಪನ್. ಸರ್, ನಾನು ಯಾವ ವೆಪನ್ ಯೂಸ್ ಮಾಡಿಲ್ಲ. ಐ ಸ್ಟ್ಯಾಂಗಲ್ಡ್ ಹಿಮ್ ಟು ಡೆತ್. ಸರ್, ಇತಿಹಾಸ್ ಮರ್ಡರ್ ಆಗಿದೆ. ಹೇಗಾಯ್ತು? ತಿಳಿ ನೀರಿನಂತಿರೋ ನನ್ನ ಲೈಫ್ನ ಕದಡೋಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 2 ಪ್ರಾಬ್ಲಮ್ ಶುರುವಾಯಿತು. ಆದಿತ್ಯ ಕೊಲ್ಲಾಪುರ್ಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಇತಿಹಾಸ ಅಂತಾನೆ ಹೇಳಿದೆ. ಕಾಶಿ, ಗಾಡಿ ತೆಗೀರಿ. ಅಪೇಕ್ಷಾ,
ಸರ್ ನಾನು ಮಹೇಶ್ ಮಾತಾಡ್ತಿರೋದು. ಸರ್ ಇದೊಂದ್ಸಲ ಎಕ್ಸ್ಕ್ಯೂಸ್ ಕೊಡಿ ಸರ್. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಲ್ಲ ಸರ್. ಏನಾದರೂ ಮಾಡಿ ಸಸ್ಪೆಂಡ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸಿ ಸರ್. ಓಕೆ ಸರ್. ಶೋರ್ ಸರ್. ಜೈ ಹಿಂದ್ ಸರ್.